ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಯನ ಸಂಘ ಮತ್ತು ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿರುವಂಥ 19ನೇ ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಮತ್ತು ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ಸ್ವಾಗತ ಕೋರಲು ನನಗೆ ಅತ್ಯಂತ ಸಂತೋಷವಿಸ್ತಾ ಇದೆ. ಮೊದಲಿಗೆ ನಾನು ಈ ಸಮಾರಂಭದ ಉದ್ಘಾಟಕರಾಗಿ ವೇದಿಕೆಯನ್ನು ಅಲಂಕರಿಸಿರುವ ಈ ಭಾಗದ ಅಂದರೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿನೂರು ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಈ ಸಮ್ಮೇಳನದ ಸಂಘಟಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಈ ಸಮಾರಂಭಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಇನ್ನೊಬ್ಬ ಯುವ ನಾಯಕರು
ಅಷ್ಟೇ ಜನಪ್ರಿಯ ಶಾಸಕರು ಆದಂಥ ಮತ್ತು ಮಾಜಿ ಸಚಿವರು ಆದಂಥ ಸುರಪುರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ್ ರಾಜುರವರು ಬರಬೇಕಾಗಿತ್ತು. ಕೊನೆಯ ಕ್ಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದಂಥ ಕಾರಣಕ್ಕಾಗಿ ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಆದಾಗ್ಯೂ ಈ 2 ದಿವಸದ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಅವರು ತಮ್ಮ ಹಾರೈಕೆಯನ್ನು ನಮಗೆ ಕಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ಅಕಾಡೆಮಿಕ್ ಆಕ್ಟಿವಿಟೀಸ್, ಸೆಮಿನಾರ್, ವಿಚಾರ ಸಂಕಿರಣ ಆಗಿರ್ಬೋದು ಅಥವಾ ಸಮ್ಮೇಳನಗಳಾಗಿರ್ಬೋದು, ಒಂದು 2-3 ವಿಷಯಗಳ ಬಗ್ಗೆ ಇಲ್ಲಿ ಬಹಳ ಚರ್ಚೆಗೆ ಒಳಗಾಗ್ತವೆ ವಿಷಯಗಳು. ಒಂದು ವಸತಿಯ ವಿಷಯ ಆಗಿರ್ಬೋದು, ಇನ್ನೊಂದು ಊಟದ ಅಥವಾ ಭೋಜನದ ವಿಷಯ ಆಗಿರ್ಬೋದು, ಮತ್ತು ಶೈಕ್ಷಣಿಕ ಚಟುವಟಿಕೆಗಳು. ಸಮ್ಮೇಳನ ಅಥವಾ ವಿಚಾರ ಸಂಕಿರಣ ಅಂತಂದಾಗ ಎಷ್ಟು ಗುಣಮಟ್ಟದ ಒಂದು ಚರ್ಚೆಗಳು ಆಗ್ತವೆ ಅನ್ನುವ ಮಾತು ಕೂಡ ಬರ್ತದೆ. ಆ ಕಾರಣಕ್ಕಾಗಿ ನಾವು ಸಂಘಟಕರು ಯಾರನ್ನು ಮುಖ್ಯ ಭಾಷಣಕಾರನಾಗಿ ನಾವು ಕರೀಬೇಕು, ಅಂದರೆ ಕೀನೋಟ್ ಅಡ್ರೆಸ್ಗೆ ಯಾರನ್ನು ನಾವು ಕರೀಬೇಕು ಅಂತನ್ನುವ ಒಂದು ಪ್ರಶ್ನೆ ಬಂದಾಗ ಸ್ವಲ್ಪ ನಾವು ಯಾಕೆ ಈ ಒಂದು ಸಂದರ್ಭವನ್ನು ನಮ್ಮವರೇ ಆದಂತಹ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ದೇಶದಲ್ಲಿ one of the prestigious university known for its quality education in India and abroad, ಆ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಯಾಕೆ ನಾವು ಆಹ್ವಾನ ಮಾಡಬಾರ್ದು ಅಂತ ಚರ್ಚೆ ಮಾಡಿ ಅವ್ರನ್ನ ಒಂದು ಪ್ರಯತ್ನ ಮಾಡಿದ್ವಿ. ಮೇಡಮ್ ಅವರಿಗೆ ನಾವು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ. ಹಾಗೆ ನೋಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾವನೆಯನ್ನು ನಾವು ಮಾರ್ಚ್ ತಿಂಗಳಲ್ಲಿ ಮೇಘಾಲಯದಲ್ಲಿ ಅಖಿಲ ಭಾರತ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಮ್ಮೇಳನ ನಡೆದಾಗ actually requested Madam at the time of 59th All India Political Science Conference, which was held at Meghalaya in the month of March. So ನಾವು ಮೇಡಮ್ ಅವರನ್ನು ಕರೆದಾಗ ಅಷ್ಟೇ ಸಂತೋಷದಿಂದ ಅವರು ಒಪ್ಪಿಕೊಂಡಿದ್ದಾರೆ. ಆ್ಯಂಡ್ ಮೇಡಮ್ ಈಸ್ ವೆಲ್ ನೋನ್ ಫಾರ್ not only academic work but for her straightforwardness. ಬಹಳ ನೇರವಾದಂಥ ಮಾತುಗಳನ್ನು ಹೇಳುವವರು, ಯಾವುದೇ ರೀತಿಯಾದಂಥ ವಿಷಯಕ್ಕೆ ಹಿಂದೆ ಅವರು ವಿಚಾರ ಮಾಡಲ್ಲ. ಸೊ ಅವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. Professor Shankeshri Pandit, Honorable Vice Chancellor, Jawaharlal Nehru University, New Delhi. Madam, I welcome you on behalf of Gulbarga University, on behalf of the organizers of this 19th Karnataka State Political Science Association, and my own behalf. Welcome to Gulbarga, ma'am. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಅತ್ಯಂತ ಕ್ರಿಯಾಶೀಲ ಕುಲಪತಿಗಳು ಆಗಿರುವಂಥ ಮತ್ತು ಯಾವತ್ತೂ ಈ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ, ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವಾಗಲೂ ನಮಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇರುವಂಥ ನಮ್ಮ ನೆಚ್ಚಿನ ಕುಲಪತಿಗಳು ಆಗಿರುವಂಥ ಪ್ರೊಫೆಸರ್ ದಯಾನಂದ್ ಅಕ್ಷರ್ ಅವರಿಗೂ ಕೂಡ, ಯಾಕೆಂದರೆ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ನಾವೆಲ್ಲರ ಪರವಾಗಿ ಈ ಸಮ್ಮೇಳನದ ಸಂಘಟಕರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ಕೆಲವು ವೈಶಿಷ್ಟ್ಯಗಳು ಈಗ ನಾನು ನಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಸುಮಾರು 25 ವರ್ಷದ ಹಿಂದೆ ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘ ಪ್ರಾರಂಭ ಆಯಿತು. ಮೊಟ್ಟ ಮೊದಲ ಸಮ್ಮೇಳನ ಮಂಗಳೂರಿನಲ್ಲಿ ಆಯೋಜನೆ ಮಾಡುವ ಮೂಲಕ ಈ ಒಂದು ಸಮ್ಮೇಳನ ಮತ್ತು ನಮ್ಮ ಸಂಘ ಸ್ಥಾಪನೆ ಮಾಡಲಾಯಿತು. ನಮ್ಮ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸಂಸ್ಥಾಪಕ ಕಾರ್ಯದರ್ಶಿಯರು ಇಬ್ಬರೂ ಕೂಡ ನಮ್ಮ ಜೊತೆಗಿದ್ದಾರೆ. ಇದೊಂದು ಅತ್ಯಂತ ಸಂತೋಷದ ವಿಷಯ ನಾನು ತಿಳ್ಕೊಂಡಿದ್ದೀನಿ. ಸಂಸ್ಥಾಪಕ ಅಧ್ಯಕ್ಷರು
ಹಿರಿಯ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ ಹಿರಿಯ ಪ್ರಾಧ್ಯಾಪಕರು ಆಗಿದ್ದ, ಈಗ ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವಂಥ ಪ್ರೊಫೆಸರ್ ಆರ್.ಎನ್. ಪಾಟೀಲ್ ಸರ್ ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಸಿಂಡಿಕೇಟ್ ಸದಸ್ಯರಾದಂಥ ಶ್ರೀ ಗಂಗಾಧರ ನಾಯ್ಕ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರುತ್ತೇವೆ. ವಿದ್ಯಾವಿಷೇಕ ಪರಿಷತ್ ಸದಸ್ಯರು, ಸಹೋದ್ಯೋಗಿಯೂ ಆಗಿರುವಂಥ ಪ್ರೊಫೆಸರ್ ಬಾಬಣ್ಣ ಹೂವಿನವಾಗಿ ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇದೀಗ ನಾನು ಹೇಳಿದ ಹಾಗೆ ವೇದಿಕೆಯನ್ನು ಅಲಂಕರಿಸಿರುವ ಸಂಸ್ಥಾಪಕ, ನಮ್ಮ ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಯಾಗಿರುವಂಥ, ಅವರು ಹಿರಿಯರಾಗಿರುವಂಥ ಪ್ರೊಫೆಸರ್ ಜಯಪ್ರಕಾಶ್ ಬಾಗಲಕೋಟೆ ಮಂಗಳೂರಿನಿಂದ ದೂರದಿಂದ ಬಂದಿದ್ದಾರೆ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಮಾನ್ಯ ಕುಲಪತಿಗಳ ಒಂದು ಮಾರ್ಗದರ್ಶನದ ಜೊತೆಗೆ ಆಡಳಿತಾತ್ಮಕ ವಿಷಯಗಳನ್ನು ನೋಡಿಕೊಳ್ಳಲಿಕ್ಕೆ ಮತ್ತು ಆಡಳಿತಾತ್ಮಕವಾಗಿ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಅನುಮತಿಯನ್ನು ಕೊಡುವಂಥ ನಮ್ಮವರೇ, ನಮ್ಮ ಸಹೋದ್ಯೋಗಿಗಳು ಮತ್ತು ಸಮಾಜ ವಿಜ್ಞಾನದ ಡೀನರು ಆಗಿರುವಂಥ ಪ್ರೊಫೆಸರ್ ವಿ.ಟಿ. ಕಾಂಬ್ಳೆಯವರು, ವಿಶ್ವವಿದ್ಯಾಲಯದ ಕುಲಸಚಿವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ವಿಭಾಗದ ಮುಖ್ಯಸ್ಥರು, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ಮುಖ್ಯಸ್ಥರು, ನನ್ನ ಸಹೋದ್ಯೋಗಿಯಾಗಿರುವಂಥ ಪ್ರೊಫೆಸರ್ ಗುರು ಶ್ರೀರಾಮುಲು ಅವರಿಗೆ, ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಸ್.ಎಸ್. ಹೊಸಮನಿ ಅವರಿಗೆ, ಕಾರ್ಯದರ್ಶಿಯಾದಂಥ ಡಾಕ್ಟರ್ ಟಿ.ಎಸ್. ಕೊಟ್ಟಣ್ಣವರಿಗೆ, ಖಜಾಂಚಿಯಾದಂಥ ಅವರಿಗೆ ಮತ್ತು ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೆ, ವಿದ್ಯಾವಿಷೇಕ ಪರಿಷತ್ ಸದಸ್ಯರಿಗೆ ಮತ್ತು ವಿವಿಧ ವಿಭಾಗಗಳ ಮುಖ್ಯಸ್ಥರಿಗೆ, ವಿವಿಧ ನಿಕಾಯದ ಡೀನರುಗಳಿಗೆ, ಎಲ್ಲ ಅಧ್ಯಾಪಕೇತರ ಸಿಬ್ಬಂದಿ ಬಾಂಧವರಿಗೆ ಮತ್ತು ವಿಶೇಷವಾಗಿ ಗುಲ್ಬರ್ಗ ನಗರದಿಂದ ಮತ್ತು ಕರ್ನಾಟಕದ ವಿವಿಧ ಮಹಾವಿದ್ಯಾಲಯಗಳಿಂದ, ವಿಶ್ವವಿದ್ಯಾಲಯಗಳಿಂದ ರಾಜ್ಯಶಾಸ್ತ್ರ ಅಧ್ಯಾಪಕರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಸಂಘಟಕರ ಪರವಾಗಿ ನಾನು ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಅಂತಿಮವಾಗಿ ಈ ಆಡಿಟೋರಿಯಂ ಬಿಟ್ಟು ಹೊರಗಡೆ ಇರುವಂಥ ಎಲ್ಲರಿಗೂ ಜಗತ್ತಿಗೆ ನಮ್ಮ ಕಾರ್ಯಚಟುವಟಿಕೆಗಳನ್ನು, ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರುವಂಥ ವಿವಿಧ ಕಾರ್ಯಚಟುವಟಿಕೆಗಳನ್ನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಬಹುಮುಖ್ಯವಾದಂಥ ಪಾತ್ರ ನಮ್ಮ ಮಾಧ್ಯಮದ ಮಿತ್ರರು ವಹಿಸ್ತಾ ಇದ್ದಾರೆ. ಯಾವತ್ತೂ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರ ಗಮನಕ್ಕೆ ತರುವಂಥ ಒಂದು ಮಹತ್ವವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಲ್ಲಿ ಆಗಮಿಸಿದ್ದಾರೆ. ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ 2 ದಿವಸದ ಈ ಸಮ್ಮೇಳನದಲ್ಲಿ ವಿವಿಧ ಗೋಷ್ಠಿಗಳಲ್ಲಿ ಮುಖ್ಯ ಭಾಷಣಕಾರರಾಗಿ ವಿವಿಧ ಗೋಷ್ಠಿಗಳನ್ನು ಅಧ್ಯಕ್ಷತೆ ವಹಿಸಿಕ್ಕೆ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಹಿರಿಯ ಪ್ರಾಧ್ಯಾಪಕರು ಬಂದಿದ್ದಾರೆ. ವಿಶೇಷವಾಗಿ ಪ್ರೊಫೆಸರ್ ಮುಜಾಫರ್ ಅಸಾದಿಯವರು ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದಿದ್ದಾರೆ. ನಮ್ಮ ಹಿರಿಯ ಸಹೋದ್ಯೋಗಿ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಎಸ್.ಎ. ಪಾಳೇಕರ್ ಅವರು ಬಂದಿದ್ದಾರೆ. ನಂತರ ಇನ್ನೊಬ್ಬ ನಮ್ಮ ಗುರುವರು, ಹಿರಿಯ ಪ್ರಾಧ್ಯಾಪಕರು, ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಬಿ.ಎಂ. ಬಾಯಿನವರು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ಳಲಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಮುಖ್ಯ ಗೋಷ್ಠಿಯಲ್ಲಿ ಪ್ರೀನರಿ ಸೆಷನ್ನಲ್ಲಿ ಮುಖ್ಯ ಭಾಷಣಕಾರರಾಗಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಜಾಗರಣ ಲೇಕ್ ವಿಶ್ವವಿದ್ಯಾಲಯದ ಕುಲಪತಿಯಾದಂಥ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಅವರು ಕೂಡ ಆನ್ಲೈನ್ ಮೂಲಕ
ತಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಕೋರುತ್ತಾ ಒಂದೇ ಒಂದು ಮಾತು, ಹೊರಗಡೆಯಿಂದ ಬಂದಂಥ ಎಲ್ಲ ನನ್ನ ಪ್ರಾಧ್ಯಾಪಕ ಮಿತ್ರರಿಗೆ, ಡೆಲಿಗೇಟ್ಸ್ಗಳಿಗೆ ಸಣ್ಣ ಪುಟ್ಟ ಏನಾದರೂ ಅನಾನುಕೂಲತೆಗಳಾಗಿದ್ದರೆ ಸಹಕರಿಸಿಕೊಂಡು 2 ದಿವಸ ಸಂತೋಷದಿಂದ ನಮ್ಮ ಸಮಯ ಇಲ್ಲಿ ಕಳೆದಿದೆ ಅನ್ನುವ ಒಂದು ಭಾವನೆಯಿಂದ ನಾನು ನಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಮತ್ತು ಅದೇ ರೀತಿ ಪ್ರೊಫೆಸರ್ ಜಿ ರಾಮಚಂದ್ರಪ್ಪ, ಪ್ರೊಫೆಸರ್ ಕೃಷ್ಣ ಹಂಬ ಇಬ್ಬರು ಮೈಸೂರಿನಿಂದ ಬಂದಿದ್ದಾರೆ. ಕೃಷ್ಣ ಹಂಬ ವಿಶೇಷವಾದಂಥ ನಮ್ಮ ಅತಿಥಿ, ಬಹಳ ದಿವಸದ ನಂತರ ಕಲಬುರಗಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. About the 19th state Karnataka Political Science Association, which is being organized today and tomorrow by the Department of Political Science, Gulbarga, and also HC Society, HC Bora College, Sorpura. ಇಲ್ಲಿ ನಮ್ಮ ಜೊತೆಗೆ ಈ ಒಂದು ಸಮ್ಮೇಳನದ ಬಗ್ಗೆ ಪ್ರಾಸ್ತಾವಿಕವಾಗಿ ಒಂದು 4-5 ವಿಚಾರಗಳನ್ನು ತಮ್ಮ ಮುಂದೆ ಇಡೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಅದಕ್ಕಿಂತ ಮೊದಲು ಬೆಂಗಳೂರಿನಿಂದ ಆಗಮಿಸಿರುವ ನಮ್ಮ ಗುರುಗಳಾದ ಪ್ರೊಫೆಸರ್ RL ಪಾಟೀಲ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಯಾಕಂದರೆ he was the instrumental for the organization of this conference, and also he was not only my guru, he was also like my mentor. So his age is 81, but taking all kind of risks due to this COVID pandemic, he has traveled from Bangalore to Gulbarga. So ಎಲ್ಲರಿಗಿಂತ ಮುಂಚೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸೊ ಈ ಒಂದು ಸಮ್ಮೇಳನದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ನಾನು ಮಾತಾಡಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಕೆಲವು ವಿಚಾರಗಳು, ಹಾಗೆ ನಮ್ಮ ವಿಭಾಗದ ಬೆಳವಣಿಗೆ ಬಗ್ಗೆ, ಹಾಗೆ ಕರ್ನಾಟಕ ರಾಜ್ಯದ ಸಂಘದ ಬಗ್ಗೆ, ಹಾಗೆ ಈ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಬಗ್ಗೆ 4 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಮೇಡಮ್ ಶಾಂತಿಶ್ರೀ ಮೇಡಮ್ ಅವರೇ, the Gulbarga University was established as the teaching center of Karnataka in Dharwad in the year 1979. Then later in the year 1980, it was established as an independent university. Earlier it was its jurisdiction was 4 districts: Bidar, Gulbarga, Raichur, and then Ballari. So then now the Gulbarga University has 860 acres of land, 38 postgraduate departments. And then few words about the Department of Political Science. The Department of Political Science was also established in the year 1973 as a PG center, Karnataka Dharwad. Then in the year 1980, it became a full-fledged university. Particularly, the Department of Political Science was established in order to have the primary objective to import the higher education to the people belonging to the Hyderabad Karnataka region. Now it is known as Kalyana Karnataka region. So then I would like to say a few words about the Karnataka State Political Science Association. Actually, and then why we were conducting this organization, this seminar. In the year, she has already Professor Abnur ಅವರು ತಮ್ಮ ಮುಂದೆ ಹೇಳಿದ್ದಾರೆ. 2015ರಲ್ಲಿ ಪೂರ್ವ ವಿಶ್ವವಿದ್ಯಾಲಯದಲ್ಲಿ ನಡೆದ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಮ್ಮೇಳನದಲ್ಲಿ ನೆಕ್ಸ್ಟ್ ಬರುವ ಸಮ್ಮೇಳನ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಸಬೇಕೆಂಬ ಒಂದು ರೊಟೇಷನ್ ಪ್ರಕಾರ ನಮ್ಮ ಹೊಸಮನೆಯವರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಆ ಜವಾಬ್ದಾರಿಯನ್ನು ತಗೊಂಡು ಬಂದಿದ್ರು. ಅದರಂತೆ ನಾವು 2019ರಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಸಮ್ಮೇಳನವನ್ನು ಆಯೋಜಿಸಿದ್ವು. ನಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ಈ ಕೋವಿಡ್ ಆ ಒಂದು ಪ್ಯಾಂಡಮಿಕ್ ಇಂದ ಆ ಒಂದು ಕಾರ್ಯಕ್ರಮವನ್ನು ಅವತ್ತು ರದ್ದುಗೊಳಿಸಬೇಕಾಗಿತ್ತು. ಆವಾಗ ನಾನು ಈ ವಿಭಾಗದ ಮುಖ್ಯಸ್ಥನಾಗಿದ್ದೆ. ತದನಂತರ ಈಗ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಒಂದು ಸುಧಾರಣೆ ಆಗಿದ್ದರಿಂದ ಇವತ್ತು ಮತ್ತೆ ಜೂನಲ್ಲಿ ನಾನು ಮತ್ತೆ ವಿಭಾಗದ ಮುಖ್ಯಮಂತ್ರಿ ಮತ್ತು ಚೇರ್ಮನ್ ಆದಾಗ ಸೊ ಮತ್ತೆ ಇದನ್ನು ಆಯೋಜಿಸಬೇಕನ್ನುವ ಒಂದು ಮಾತಿಂದ ಇವತ್ತು ನಾವು ಈ ಒಂದು ಸಮ್ಮೇಳನದಲ್ಲಿ ನಾವು ಆಯೋಜಿಸುತ್ತೇವೆ. ಇದ್ರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಮ್ಮ ರಾಜ್ಯಶಾಸ್ತ್ರ ವಿಭಾಗವು ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು 3ನೇ ಸಲ ನಾವಿಲ್ಲಿ ಆಯೋಜಿಸ್ತಾ ಇದ್ದೇವೆ. ಯಾಕಂದರೆ ಮೊಟ್ಟ ಮೊದಲಿಗೆ
ನಾವು 6ನೇ ಒಂದು 2005 6ನೇ ಕರ್ನಾಟಕ ರಾಜ್ಯ ಅಧ್ಯಾಪಕರ ಸಂಘದ ಸಮ್ಮೇಳನವನ್ನು ಇಲ್ಲಿ ನಾವು ನಡೆಸಿಕೊಡ್ತೀವಿ. ಆವತ್ತಿನ ಥೀಮ್ ಕೊಯ್ಲೇಷನ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಮತ್ತು ರೀಜನಲ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ ಅನ್ನುವ ವಿಚಾರದ ಬಗ್ಗೆ ನಡೆಸಿಕೊಟ್ಟಿದ್ವಿ. ಹಾಗೆ 2011 ನಾವು ಪಾರ್ಲಿಮೆಂಟ್ ಡೆಮೋಕ್ರಸಿ ಇಂಡಿಯಾ ಅನ್ನುವ ಥೀಮ್ ಮೇಲೆ 2ನೇ ಬಾರಿ ನಾವು ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಇಲ್ಲಿ ನಡೆಸಿಕೊಟ್ಟಿದ್ದೀವಿ. ಈಗ 19ನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನ್ಯಾಷನಲ್ ಇಂಟಿಗ್ರೇಷನ್ ಈ ಒಂದು ಇಶ್ಯೂಸ್ ಬಗ್ಗೆ, ಈ ಒಂದು ಚಾಲೆಂಜ್ ಬಗ್ಗೆ ನಾವು ಇವತ್ತು ಈ ಒಂದು ಸಮ್ಮೇಳನವನ್ನು ನಾವಿಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಮ್ಮೇಳನದ ಥೀಮ್ ಬಗ್ಗೆ ತಮ್ಮ ಜೊತೆ ಮಾತಾಡಬೇಕಾದ್ರೆ, ಇವತ್ತು ನ್ಯಾಷನಲಿಸಮ್ ಅನ್ನೋದು ಮತ್ತು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಇವತ್ತು ಬಹಳ ಎಲ್ಲರಿಗೂ ಅಂದರೆ ಇಟ್ಸ್ ಇಂಪಾರ್ಟೆಂಟ್ ಇಶ್ಯೂ. ಯಾಕಂದರೆ ಅದ್ರ ಬಗ್ಗೆ ಎಲ್ಲರಿಗೂ ತಮಗೆ ಗೊತ್ತಿದೆ. ಇವತ್ತು ನ್ಯಾಷನಲಿಸಮ್ ಅನ್ನೋದು ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಅಂಡ್ ಆಲ್ಸೋ ನ್ಯಾಷನಲ್ ಇಂಟಿಗ್ರಿಟಿ ಅನ್ನೋದು ಇವತ್ತು ಪ್ರತಿಯೊಬ್ಬರು ಪ್ರತಿಯೊಬ್ಬ ಪ್ರಜೆ ಅದರ ಬಗ್ಗೆ ಯೋಚನೆ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ. ಸೊ ಈ ಒಂದು ದಿಕ್ಕಿನಲ್ಲಿ, ಯಾಕಂದರೆ ಇವತ್ತು ನಾವು ಐಡೆಂಟಿಟಿ ಅಥವಾ ಸೆನ್ಸ್ ಆಫ್ ಬಿಲಾಂಗಿಂಗ್ಸ್ ಅನ್ನೋದು ಸ್ವಲ್ಪ ಇವತ್ತು ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನ್ಯಾಷನಲಿಸಮ್ ಅಥವಾ ನ್ಯಾಷನಲ್ ಇಂಟಿಗ್ರೇಷನ್, ಯಾಕಂದರೆ ಇವತ್ತು ನಮ್ಮ ಮಲ್ಟಿ ನ್ಯಾಷನಲ್ ಅಥವಾ ಸೊಸೈಟಿ ಅಂತ ಇದ್ದೀವಿ, ಅಥವಾ ಮಲ್ಟಿ ಲಿಂಗ್ವಿಸ್ಟ್ ನಾವು ಲ್ಯಾಂಗ್ವೇಜ್ ಅಂತ ಇದ್ದೀವಿ, ಅಥವಾ ರೀಜನಲಿ ನಾವೆಲ್ಲ ಇದ್ದೀವಿ, ಕಾಸ್ಟ್ ರೀಜನ್ ನಾವು ಧರ್ಮದ ಬಗ್ಗೆ ನಾವೆಲ್ಲ ಡಿವೈಡೆಡ್. ಆದರೂ ನಮ್ಮಲ್ಲಿ ಯೂನಿಟಿ ಇದೆ. ಬಟ್ ಯುರೋಪಕ್ಕೆ ಅದು ಒಂದು ಯೂನಿಟಿ ಅಂತ ಇದ್ದೀವಿ, ಬಟ್ ಇಂಟರ್ನಲ್ಲಿ ನಮ್ಮದೇ. ಸೊ ಹಾಗಾಗಿ ನಾವು ಈ ಒಂದು ಸಮ್ಮೇಳನವನ್ನು ನಾವು ಆಯೋಜಿಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ಜನರಲ್ ಪಾಲಿಟಿಕ್ಸ್ ಅನ್ನು ನಾವು ಮೇನ್ ಥೀಮಲ್ಲಿ ಮತ್ತು ಸಬ್ ಥೀಮಲ್ಲಿ ನಾವು ಅದನ್ನು ಪೇಪರ್ಸ್ ಅನ್ನು ಸಾಲ್ವ್ ಮಾಡಿದ್ದೆವು. 50 ಪೇಪರ್ಸ್ ನಮಗೆ ಬಂದಿತ್ತು. ಅದರಲ್ಲಿ ಸ್ವಲ್ಪ ಒಂದು ಹೆಚ್ಚುವರಿ ಕಂಪನಿ ಮುಖಾಂತರ ಕೆಲವು ಆರ್ಟಿಕಲ್ಸ್ ಅನ್ನು ಸುಮಾರು 30 ಆರ್ಟಿಕಲ್ಸ್ ಅನ್ನು ನಾವು ಕರ್ನಾಟಕ ಜನರಲ್ ಪಾಲಿಟಿಕ್ಸ್ ಮುಖಾಂತರ ನಾವು ಇವತ್ತು ಅದನ್ನು ಪ್ರಿಂಟ್ ಮಾಡಿದ್ದೀವಿ. ಅದನ್ನು ಇವತ್ತು ರಿಲೀಸ್ ಮಾಡಿದ್ವಿ. ಮಿಕ್ಕಿದ ಒಂದು ರಿಮೈನಿಂಗ್ ಆರ್ಟಿಕಲ್ಸ್ ಅನ್ನು ನಾವು ಒಂದು 10 days ಅಲ್ಲಿ ಒಂದು ಬುಕ್ ಫಾರ್ಮ್ ಅಲ್ಲಿ ನಾವು ತರ್ತಾ ಇದ್ದೀವಿ. ಅದಕ್ಕೆ ಅಂದರೆ ಯಾವ ಪಬ್ಲಿಷ್ ಮಾಡಿದ್ದೀವಿ, ಯಾವ ಪಬ್ಲಿಷ್ ಮಾಡಿಲ್ಲ ಅನ್ನೋದನ್ನು ಅದರಲ್ಲಿ ಬೇಡವೋ ಬೇಡ, ಯಾವುದೇ ಒಂದು ವಹಿಸಲೇ ಬೇಡ. 10 ದಿವಸದಲ್ಲಿ ಒಂದು ಬುಕ್ಕನ್ನು ರಿಮೈನಿಂಗ್ ಆರ್ಟಿಕಲ್ಸ್ ಅನ್ನು ಐ ಆಮ್ ಗೋಯಿಂಗ್ ಟು ಪಬ್ಲಿಷ್ ಅಂಡ್ ದೆನ್ ಐ ವಿಲ್ ನಿಮಗೆ ಆ ಬುಕ್ಕನ್ನು ನಿಮಗೆ ತಲುಪಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಮೈಸೂರಿಂದ ಬಂದಿದ್ದಾರೆ, ಪ್ರಸಾದಿ ಅವರು, ರಾಮಚಂದ್ರಪ್ಪ ಅವರು, ಒಬ್ಬಾಲೆ ಅವರು ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಪ್ರೊಫೆಸರ್ ಯಾದವ್ ಅವರು ಹೇಳಿದಂಗೆ ಈ ಕಾನ್ಫರೆನ್ಸ್ ಅನ್ನು ಆಯೋಜಿಸುವಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ದಯಮಾಡಿ ನಮ್ಮಲ್ಲಿ ಕ್ಷಮೆಯನ್ನು ನಾವು ನಿಮ್ಮಲ್ಲಿ ಬೆಂಬಲಿಸ್ತೀವಿ. 2 ದಿವಸದ ಕಾಲ ನಮ್ಮ ಕೋಪರೇಷನ್ ಕೊಟ್ಟು ಈ ಒಂದು 2 ದಿವಸದ ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಕೊಟ್ಟಿದೆ ಅನ್ನೋ ಒಂದು ಮನೋಭಾವದಿಂದ ಮತ್ತೊಮ್ಮೆ ಈ ಒಂದು ಸಮ್ಮೇಳನಕ್ಕೆ ತಮ್ಮ ರಾಜ್ಯ ಶಾಸ್ತ್ರದ ಅಧ್ಯಯನ ವಿಭಾಗದಿಂದ ಮತ್ತೊಮ್ಮೆ ವೆಲ್ಕಮ್ ಯು ಸಹ. ಥ್ಯಾಂಕ್ ಯು. Yes, sir. ಕಲಬುರಗಿ ಗ್ರಾಮ ಕ್ಷೇತ್ರ ನಮ್ಮ ನೆಚ್ಚಿನ ಉಪಕುಲಸಚಿವರಾಗಿರ್ತಕ್ಕಂಥ ನಮ್ಮ ಕಲಬುರಗಿ ಇವರಿಂದ Siding, sir. Double, sir. Sir, siding, sir. ಶ್ರೀ ಗಂಗಾಧರ್ ನಾಯಕ್ ಸಿಂಡಿಕೇಟ್ ಸದಸ್ಯರು ಸರ್ ಓಕೆ ಪ್ರೊಫೆಸರ್ ಬಾಬಣ್ಣ ಮೂವಿ ಮೆಕ್ಯಾನಿಕ್ಸ್ ಆಫ್ ಗುಲ್ಬರ್ಗಾ ಯೂನಿವರ್ಸಿಟಿ University
ಸರ್ ಸೈಡ್ ಈ ಕಡೆ ಸರ್, ಈ ಕಡೆ ಸರ್ ಸ್ವಲ್ಪ ಸೈಡ್. ಡಾಕ್ಟರ್ ಆರ್.ಎನ್. ಪಾಟೀಲ್ ರಿಟೈರ್ಡ್ ಅವರಿಗೆ ಸೈಡ್ ಸರ್, ಸೈಡ್ ಸರ್. ವೆಂಕಟೇಶ್ ನಿರ್ಮಲಿ ಖಜಾಂಚಿಗಳು ರಾಜ್ಯಶಾಸ್ತ್ರ ಸಂಘಟನೆಯ ಖಜಾಂಚಿಗಳಾಗಿರ್ತಕ್ಕಂಥವರಿಗೆ ಉನ್ನತ ಸಚಿವರಿಂದ ಸಂಭಾವನೆ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಅತಿಥಿಗಳಿಗೆ ತುಂಬುವಂತಹ ಸೈಡಿಂಗ್ ಮಾಡ್ರಿ. ಶಿವಾನಂದ್ ಹಾವೇರಿ ಸರ್ ಅವರಿಗೆ ಕಾಸರಗೋಡು ಅವರಿಂದ ಶ್ರೀ ಅವರಿಗೆ ಈ ಒಂದು ಸಂಸ್ಥೆಯ ಗುರುಗಳಿಗೆ ಈ ಕಾರ್ಯಕ್ರಮವನ್ನು ನಡೆಸುವ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು. Thank you all for your honest presence. I request Dr. Jayprakash Maripuri, former Secretary, Karnataka State Political Science Teachers Association, to speak few words about the association and the conference. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಆಹ್ವಾನಿತರೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಪತ್ರಕರ್ತ ಬಂಧುಗಳೇ, ನನಗಿನ್ನೂ ಸ್ಪಷ್ಟವಾಗಿ ನೆನಪಿದೆ. ಈ ಸಂಘ ಸ್ಥಾಪನೆ ಮಾಡುವಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನಕ್ಕೆ ಸೇರಿದಾಗ ಈ ಪ್ರಸ್ತಾಪ ಮೂಡಿ ಬಂದಿತ್ತು. ಆದರೆ ಪ್ರಯತ್ನ ಮಾಡುವುದರಲ್ಲಿ ನಾವು ಕಳೆದುಕೊಳ್ಳುವುದೇನಿಲ್ಲ ಎಂಬ ನಿಶ್ಚಯದ ಮಾತುಗಳಿಂದಾಗಿ 2002ರಲ್ಲಿ ಈ ಸಂಸ್ಥೆ ರಿಜಿಸ್ಟರ್ ಆಗಿ ತನ್ನ ಶಾಸನಬದ್ಧ ಅಸ್ತಿತ್ವವನ್ನು ರೂಪಿಸಿಕೊಂಡಿದೆ. 2000ರಲ್ಲಿ ಆರಂಭವಾದ ಈ ಕೇರಿನ 2ನೇ ರಾಜ್ಯ ಸಮ್ಮೇಳನವನ್ನು ಮಾಡಿದವರು ಬೆಂಗಳೂರು ವಿಶ್ವವಿದ್ಯಾಲಯದವರು. ಅವರು ಈ ಸಮ್ಮೇಳನದ ಸ್ವರೂಪಕ್ಕೆ ಒಂದು ಗಟ್ಟಿಯಾದ ಚೌಕಟ್ಟನ್ನು ಹಾಕಿದರು. ಆಮೇಲೆ ಈ ಸಂಘ ಹಿಂತಿರುಗಿ ನೋಡಲೇ ಇಲ್ಲ. ಕರ್ನಾಟಕ, ಕುವೆಂಪು, ಮೈಸೂರು, ಗುಲ್ಬರ್ಗ, ರಾಣಿ ಚೆನ್ನಮ್ಮ, ದಾವಣಗೆರೆ ಇನ್ನೂ ಮುಂತಾದ ವಿಶ್ವವಿದ್ಯಾನಿಲಯಗಳ ರಾಜ್ಯಶಾಸ್ತ್ರದ ಶಿಕ್ಷಕರು ಮತ್ತು ಅದರ ಸಂಘಗಳ ಪದಾಧಿಕಾರಿಗಳು ಈ ಸಂಸ್ಥೆಯ ಕೇರನ್ನು ಎಳೆದಿದ್ದಾರೆ. ಈ ದಿನ ನಾವು 19ನೇ ರಾಜ್ಯ ಸಮ್ಮೇಳನದಲ್ಲಿದ್ದೇವೆ. ಇವತ್ತು ರಾಜ್ಯ ಸಂಘ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ನಿಂತಿದ್ದರೆ, ನಡೆಯುತ್ತಿದ್ದರೆ ಎಲ್ಲ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳ ಸಹಾಯ, ಮಾರ್ಗದರ್ಶನ, ರಾಜ್ಯಶಾಸ್ತ್ರ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಇವರೆಲ್ಲರನ್ನೂ ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಈ 18 ವರ್ಷಗಳಲ್ಲಿ ನಿರಂತರವಾಗಿ ರಾಜ್ಯ ಸಂಘವು 18 ರಾಜ್ಯ ಮಟ್ಟದ ರಾಜ್ಯಶಾಸ್ತ್ರ ಶಿಕ್ಷಕರ ಸಮ್ಮೇಳನವನ್ನು ವಾರ್ಷಿಕವಾಗಿ ನಡೆಸಿಕೊಂಡು ಬಂದಿದೆ. ಈ ಹಿಂದೆ ನಡೆದ ಸಮ್ಮೇಳನಗಳಲ್ಲಿ ಸುಮಾರು 58 ಗೋಷ್ಠಿಗಳನ್ನು, ಅಧಿವೇಶನಗಳನ್ನು ನಡೆಸಿ ಕರ್ನಾಟಕ ಮತ್ತು ಭಾರತದ ರಾಜಕೀಯ ಸ್ಥಿತ್ಯಂತರಗಳನ್ನು ಚರ್ಚೆ ಮಾಡಲಾಗಿದೆ. ಇಲ್ಲಿಯವರೆಗೆ ಸುಮಾರು 250 ಶೈಕ್ಷಣಿಕ ಗೋಷ್ಠಿಗಳನ್ನು ನಡೆಸಿದ್ದೇವೆ. ನಾಡಿನ ಹೆಸರಾಂತ ಚಿಂತಕರು, ತಜ್ಞರು ಇವುಗಳಲ್ಲಿ ಭಾಗವಹಿಸಿ ತಮ್ಮ ಚಿಂತನಾಶಯ ಯೋಚನೆಗಳನ್ನು ಇದರಲ್ಲಿ ಹಂಚಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಇದು ಇತರ ವಿಷಯಗಳ ಸಮ್ಮೇಳನಂತಾದರೆ ನಾಡಿನ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಲೇಖನಗಳನ್ನು ಈ 18 ವರ್ಷಗಳಲ್ಲಿ ಕರ್ನಾಟಕ ಜರ್ನಲ್ ಆಫ್ ಪಾಲಿಟಿಕ್ಸ್ ಎಂಬ ಹೆಸರಿನ ಪತ್ರಿಕೆಗಳಲ್ಲಿ ಹಂಚಿಕೊಂಡಿದ್ದೇವೆ. ಪ್ರತಿ ವರ್ಷ ಸರ್ಕಾರದ ಯಾವ ಸಹಾಯವೂ ಇಲ್ಲದೆ 18 ಜರ್ನಲ್ಗಳನ್ನು ತೆಗೆದಿರುವುದು ಒಂದು ಐತಿಹಾಸಿಕ ಸಾಧನೆ ಎಂದು ನಾವು ಗಾಢವಾಗಿ ನಂಬಿದ್ದೇವೆ. ಈ ಸಂಚಿಕೆಗಳಲ್ಲಿ 320ಕ್ಕೂ ಹೆಚ್ಚು ಲೇಖನಗಳು ಪ್ರಕಟಗೊಂಡಿವೆ. ಇಂಥ ಒಂದು ಜರ್ನಲ್ ಬೇರೆ ಯಾವ ಸಬ್ಜೆಕ್ಟ್ಗಳಲ್ಲಿ ಇಲ್ಲ ಎನ್ನುವುದು ನಮ್ಮ ಸಬ್ಜೆಕ್ಟಿನ ಬಗ್ಗೆ ನಮಗೆ ಹೆಗ್ಗಳಿಕೆಯ ಮಾತು. ನಾವು ಇಷ್ಟಕ್ಕೆ ತೃಪ್ತಿಪಟ್ಟುಕೊಳ್ಳುವಂತಿಲ್ಲ. ಪದವಿ, ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಇರುವ ರಾಜ್ಯಶಾಸ್ತ್ರ ಅಧ್ಯಾಪಕರು ಇರುವಂತೆ ಪದವಿ ಪೂರ್ವ ಕಾಲೇಜುಗಳಲ್ಲೂ ಇದ್ದಾರೆ. ಅವರೆಲ್ಲರೂ ಸಕ್ರಿಯವಾಗಿ ನಮ್ಮ ಸಂಘಕ್ಕೆ ಸೇರಿ ಈ ಸಂಘವನ್ನು ಬಲಪಡಿಸುವುದರ ಜೊತೆಗೆ ಇದರ ಪ್ರಯೋಜನವನ್ನು ಅವರು ಪಡೆದುಕೊಳ್ಳಬೇಕಾಗಿದೆ.
ಈ ಸಂಘದ ಮುಂದೆ ಇರುವ ಸವಾಲುಗಳು ತುಂಬಾ ಗಂಭೀರವಾಗಿವೆ. ಯಾಕೆಂದರೆ ರಾಷ್ಟ್ರ ಮತ್ತು ಸರ್ಕಾರಗಳ ಮುಂದೆ ಅನೇಕ ಸವಾಲಿನ ಸಮಸ್ಯೆಗಳಿವೆ. ನನಗೆ ನೆನಪಾಗುತ್ತಿದೆ, 1947ರಲ್ಲಿ ಹೌಸ್ ಆಫ್ ಕಾಮನ್ಸ್ನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಮಸೂದೆಯನ್ನು ಕಟುವಾಗಿ ವಿರೋಧಿಸುತ್ತಾ ಆಗಿನ ವಿನ್ಸ್ಟನ್ ಚರ್ಚಿಲ್ ಹೇಳಿದ ಮಾತು, ಐ ಕೋಟ್, ಇಂಡಿಪೆಂಡೆನ್ಸ್ ಈಸ್ ದ ಮ್ಯಾನ್ಸ್ ಬರ್ತ್ ರೈಟ್. Give independence to India at this juncture into the hands of Congress means giving the destiny of millions of people into the hands of rascals, rogues and freebooters. A drop of water nor a leaf of bread shall not escape taxation. Only air will be free in India. Unquote. ಇವತ್ತು ರಾಷ್ಟ್ರದ ನೀತಿಯನ್ನು ಕೊನೆಯ ಪಕ್ಷ ನಮ್ಮ ರಾಜ್ಯದ ನೀತಿಯನ್ನು ಸಿದ್ಧಪಡಿಸಲು ಭವಿಷ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ಮಾಡಲು ನಾವೆಲ್ಲರೂ ಈ ಸಂಘವನ್ನು ಸಿದ್ಧ ಮಾಡಬೇಕಾಗಿದೆ. ನಮಗೆ ಯಾವ ಪಕ್ಷ ಆಡಳಿತ ನಡೆಸುತ್ತದೆ ಎಂಬುದು ಮುಖ್ಯವಲ್ಲ, ಅದು ಹೇಗೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ ಎನ್ನುವುದು ಮುಖ್ಯ. ನಮ್ಮದು ಪ್ರಜಾಪ್ರಭುತ್ವವೇ ಪಕ್ಷ. ಆದ್ದರಿಂದ ಸರ್ಕಾರವು ಪ್ರಮುಖ ನೀತಿಯನ್ನು ರೂಪಿಸುವಾಗ, ಅಂದರೆ ಪಾಲಿಸಿ ಫಾರ್ಮುಲೇಷನ್, ನಮ್ಮ ಸಂಘದ ಸಲಹೆ ಅಭಿಪ್ರಾಯಗಳನ್ನು ಕೇಳಬೇಕು ಎಂಬುದು ನಮ್ಮ ಆಸೆ. ಹೀಗೆ ಕೇಳಲೇಬೇಕು ಎಂಬುವಷ್ಟು ಶಕ್ತಿ ಕೇಂದ್ರವಾಗಿ ಈ ಸಂಘ ರೂಪುಗೊಳ್ಳಬೇಕಾಗಿದೆ. ಇದಕ್ಕೆ ನಾನು ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ ಎಂದು ಕರೆಯುವುದು. ಇಷ್ಟು ದೃಢತೆ ಬರಬೇಕಾದರೆ ನಾವೆಲ್ಲರೂ ಆಗಾಗ್ಗೆ ಸೇರಿ ಚರ್ಚಿಸಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಇವತ್ತು ರಾಜಕೀಯ ಶಕ್ತಿ, ಪೊಲಿಟಿಕಲ್ ಪವರ್, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರ ಜೀವನದ ಗತಿಯನ್ನು ನಿರ್ಮಾಣ ಮಾಡುವ ಶಕ್ತಿಯನ್ನು ಹೊಂದಿರುವುದಾಗಿದೆ. ನಾವು ಸುಮ್ಮನೆ ಪ್ರೇಕ್ಷಕರಂತೆ ಕುಳಿತುಕೊಳ್ಳುವಂತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ರಾಷ್ಟ್ರ ನೀತಿಗಳ ಬಗ್ಗೆ ಆಸಕ್ತಿ ತೋರಬಾರದು. ಶಿಕ್ಷಣ ಪಡೆದವರಂತೂ ಎಚ್ಚರವಾಗಿರಲೇಬೇಕು. ಅದರಲ್ಲೂ ರಾಜ್ಯಶಾಸ್ತ್ರವನ್ನು ಕಲಿತ ಮತ್ತು ಕಲಿಸುತ್ತಿರುವ ಅಧ್ಯಾಪಕರಂತೂ ಇನ್ನೂ ಹೆಚ್ಚು ಎಚ್ಚರವಾಗಿರಬೇಕು. ಅದಕ್ಕಾಗಿ ಹೇಳಿದ್ದು ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಲಿಬರ್ಟಿ ಎಂದು. ರಾಜಧರ್ಮವನ್ನು ಎತ್ತಿ ಹಿಡಿಯುವುದರಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಪಕರ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಸಮರ್ಥವಾಗಿ ಎದುರಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ತಲೆಮಾರು ನಮ್ಮನ್ನು ಕ್ಷಮಿಸುವುದಿಲ್ಲ. ನಮ್ಮ ರಾಜ್ಯದಲ್ಲಿಯೂ ನೆಲ, ಜಲ, ಭಾಷೆ, ಕೃಷಿ, ಶಿಕ್ಷಣ, ಸಂಪರ್ಕ ಇನ್ನಿತರ ಸಮಸ್ಯೆಗಳು ಗಾಢವಾಗಿ ನಮ್ಮನ್ನು ಕಾಡುತ್ತಿದೆ. ಇವುಗಳೆಲ್ಲ ಪರಿಹಾರ ಹುಡುಕುವುದು ಕೇವಲ ಆಡಳಿತ ನಡೆಸುವ ರಾಜಕಾರಣಿಗಳ ಕೆಲಸವಲ್ಲ, ನ್ಯಾಯಾಲಯದ ಕೆಲಸವೂ ಅಲ್ಲ, IAS ಅಧಿಕಾರಿಗಳ ಕೆಲಸವೂ ಅಲ್ಲ. ನಾವು ನಮ್ಮ ಕೆಲಸ ಎಂದು ಕಾರ್ಯಕರ್ತರಾಗಬೇಕು. ಇಲ್ಲದಿದ್ದರೆ it is not the politicians, bureaucrats who have failed the good government, but it is political thinkers who have failed the good government. Namaskar. Member Governing Council, Center for Inquiry, Hyderabad, and many. She has also held several positions and served in various capacities like Secretary, Organizing Secretary, Consultant, Resource Person, Chairperson, President, and founder member of various esteemed institutions and bodies. She has been Vice President of IPSA and is also the current President as well. Member of Government of India's national committees like ICSSR, ICCR, IIS, and have been appointed by the President of India to several central universities as President's nominee on selection committee. She has published 4 books and edited 2. Chapters in edited books, book reviews, published more than 170 research papers and articles. Have traveled widely, attended various national and international conferences, and have made more than 200 presentations, including invited lectures. 30 students have completed their PhD and 8 their MPhil, and 4 students are working for their doctorate under her supervision. She is an expert in many areas of teaching and research: international relations, Asian studies, culture and foreign policy, conflict, violence, and gender. She has been conferred with a number of awards and recognitions. Latest of them are Srimati Sushma Swaraj Shri Shakti Award 2022, Universal Peace Federation Ambassador of Peace Award 2022, B. Dayal Upadhyay Award 2022. Such a glittering and outstanding set of achievements. It's an honor to introduce our keynote speaker. Ladies and gentlemen, please put your hands together for the honor to introduce the first ever women vice chancellor of one of the prestigious universities of India, Jawaharlal Nehru University, New Delhi, Madam Dr. Chandrishri Gurupadi Pandit. ಎಲ್ಲರಿಗೂ ನಮಸ್ಕಾರ. ಎಲ್ಲರ ಮಹಾನುಭಾವರಿಗೆ ಶತಕೋಟಿ ನಮಸ್ಕಾರ. Respected
Shri Basavaraj Matinu, the Honorable MLA of the Kalburgi Rural Constituency, Shri Gangadhar Nayak, Professor Kunuva Bavi, the Vice Chancellor, a very dynamic person, Dayanand Aksar, Guru Sri Ramulu, the head of the department, Dr. S.H. Postmani, the Jayaprakash Manavaturthi, Chandrakant Kapanu, and Professor Sri Ramulu, who is the president of the association, and my respected professor and senior from the Jawaharlal Nehru University, Professor R.N. Patil, and my dear friend Professor Muzaffar Asadi, who is my batchmate from the Jawaharlal Nehru University, ladies and gentlemen, faculty, students, let me at the outset thank the Karnataka State Political Science Teachers Association for inviting me for the 19th Karnataka State Political Science Teachers Conference on nationalism and national integration of India, issues and challenges. I also thank my friend whom I've known for several years, Dr. Yatanur, who was instrumental in getting me here. Thank you so much for this opportunity. As we have several speakers and my speech has already been given to you, I will at the outset try to talk about the issue that has been raised as the main subject of this conference, the issue of nationalism and national integration. We are asking this question on Azadi Ka Amrit Mahotsav, that is 75 years of India's independence. The Honorable Prime Minister calls the next 25 years the Amrit Kaal, that is India when it's at 100. Are we still, like Ashish Nandi said, that we are a nation in the making? What is the reason that we are posing these questions today? Has our electoral democracy actually, increased our differences rather than our unity? This is a question I'm facing with all of you. For example, I would like to touch upon language, religion, caste and gender. Language, basically all of you know, we have formed the linguistic states in 1956, and each state, each language is as good as any other. And all languages, including Kannada, has the largest number of Jnanpith Award winners. So we have a great literary tradition, and in South we know of this literary tradition. My father was a close friend of Pawan, especially, and also Annaya Gowda and C.D. Natsimhayya. So I think what is the issue of language? How are we going to have these 27 languages or more? And I am told there are several dialects, nearly 600 dialects. How are we going to with different scripts? With these, how are we going to communicate with each other? Do we need a linked language? And should the stakeholders who are there decide what should be the linked language? Most of you know in the Constituent Assembly there was literally a tie between Hindi and English. And it is the President who voted in favor of Hindi. So there is a huge debate. Please go to the Constituent. And in the name and the hall where I am, one of the greatest legends and icons of modern India, Baba Sahib Ambedkar, wanted Sanskrit as the national language. So if you see, language is a major issue. Today we are still debating what should be the language. And I basically believe that all Indians should be multilingual. You must learn more than one language. And that is absolutely beneficial for us. I promise next visit to Karnataka, I will improve my Kannada. Kannada I can read Kannada because Telugu is my mother tongue.
So other is religion. Please remember today, religious identity has become much more sharper. And how are we going to deal with this? I think it should be the idea of that divide between the public and the private. Do you need to portray or project these identities in the public space? See, all of us can be Indians and we can have different faiths. And there are people who don't have any faith. Where are you going to place the agnostics and the atheists? Those who don't want to have any faith. We are the most liberal civilization. What is our motto? Ekam sat vipraha bahuda bhavanti. That is, truth may be one, but there are several parts to it. Are we following that? We need to follow it because part of our civilization carries caste. The greatest man who criticized this identity is Baba Sahib. He wrote a brilliant book called Annihilation of Caste. Unfortunately, we have still not reached there at 75 years. I would request all of you to read all his works. A brilliant thinker, original, and it is extremely important for us to understand the whole idea of caste oppression and others. Please remember, recently in Rajasthan, you had the death of a young boy, Dalit boy. For what? Just because he touched a pot of water, I am told, meant for a higher caste. Didn't even drink. I think this is inhuman. So it is very important that we go back and look at it, and we are still very far away from the dream of Dr. Baba Sahib Ambedkar. Last I would like to speak is on gender. Because gender is extraordinarily important. It is not only male, female. I also believe of transgenders. I am very happy Karnataka is one of the most progressive states where a very eminent transgender recently got Padma Shri. And she's making your heart on it. That's indeed, because see, sexual orientation is something personal. I think that cannot be politicized. And with women also, most of you know the Honorable Prime Minister from the ramparts of the Red Fort pleaded, please respect women. If we have to go to the Amrit Kal, Nari Shakti is extraordinarily important. So you can imagine that the Prime Minister had to appeal. So gender rights, we are still a long way, though we are doing much better. But you would have also seen the Global Gender Gap Index 2022. In the labour market, India has a very poor ranking, 143 out of 146. And this clearly says that it will take us 132 years to reach where Sweden and Norway have reached. So this is very worrisome. Who are the three people behind us? It's not in good company we are in. Iran, Pakistan, Afghanistan. Many states of South Asia are placed higher than us, like Bangladesh, Sri Lanka, Nepal and Bhutan. I think it is time we think. Please understand, the economic world or the labour market is still a boys' club. And if you see very clearly, 71.6% male graduates get employment and only 23.6% female graduates are employed. So you can see the huge gap. So it is important that we follow the Indic civilization. Indic civilization speaks of the unity. Most of you know, in the Indic civilization, power is with whom? Important portfolios are given only to the female gods. Saraswati is the minister of knowledge. Shakti, the minister of power. And Mahalakshmi, all businessmen will tell me, is the minister of wealth. And all male gods are called what? Umapati, Sitapati, Lakshmipati. There is no reverse. So I would say we are a great feminist civilization. We have to revive these values. It is extremely important because
Our civilization says unless women have the important portfolios, they cannot move towards Amrit Kal. Even the Prime Minister echoed it. I would also like to say that all of us are nationalists. We were, are, and always will be. I would just end with a quotation from my professor's paper, where he quoted Dr. Baba Saheb Ambedkar's last speech in the Constituent Assembly, where he made it very clear when can we move towards our goal of national integration. He said we must make our political democracy a social democracy, as well as liberty cannot be divorced from equality. Equality cannot be divorced from liberty, nor can liberty and equality be divorced from fraternity. On 26 January 1950, we are going to enter into a life of contradictions in politics. We will have equality, and in social and economic life, we will have inequality. I would say a person with great foresight. We must remove this contradiction at the earliest possible moment, or else those who suffer from inequality will blow up the structure of political democracy which this assembly has so laboriously built up. I think I will end with this, and this is no better way for me to sum it up. Once again, I thank you all, and namaskar, Jai Hind. Thank you for very nice address. Your address goes a long way, inspiring us to strive hard and achieve more. Thank you once again. Shri Basaraj Matimut sir, the inaugurator of our two-day national seminar. Born in 1980 at Matimut of Chittapur Taluk, Gulbarga. Began his political career as a Zilla Panchayat member from Adiki in Seyam Taluk. In 2018, he got elected to Karnataka Legislative Assembly from Gulbarga Rural Constituency with the objective to serve the rural people and develop the rural areas of the region. During these 5 years, he has been actively addressing to the needs of people. ಮುಖ್ಯವಾಗಿ ಗ್ರಾಮೀಣ ಭಾಗದ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಗ್ರಾಮೀಣ ಮತಕ್ಷೇತ್ರವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಒಯ್ಯುವ ಕಾರ್ಯವನ್ನ ನಮ್ಮ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮ ಕಾರ್ಯಗಳು ಹಾಗೂ ಸಾಧನೆಗಳಿಂದಲೇ ಗುರುತಿಸಿಕೊಂಡ ಕಲಬುರಗಿ ಜನರ ಅಚ್ಚುಮೆಚ್ಚಿನ ಹಾಗೂ ಹೆಮ್ಮೆಯ ನಾಯಕ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ವಸಗಳ ಅವರು. Very good Vice Chancellor who needs no introduction, a very dynamic person, and one specialty of both Vice Chancellors here is that both are the alumni of their respective universities who went on to become the Vice Chancellor of the university they have studied in. Having completed his MSc and PhD from Gulbarga University, he began his teaching career as an assistant professor in microbiology from 1857. Continued as an assistant professor since 1997 and from 2005 as professor in the same department. His areas of specialization are microbial biotechnology and nanotechnology. A number of students have completed their PhD and MPhil under his guidance. He has also undertaken many research projects funded by UGC and other agencies and has numerous publications to his credit. He has served in various administrative capacities and presently serving as the Vice Chancellor of Gulbarga University. With this comprehense of academic and administrative experience, he is striving for the excellence of our university. Please give a big round of applause to our Honorable Vice Chancellor, Dr. Raymond Abdul. I would like to thank for giving me an opportunity to introduce our various guests of honor. Thank you. 2 ದಿವಸಗಳ ಕಾರ್ಯಕ್ರಮದ ಆಯೋಜಿಸಿರುವ ರಾಜ್ಯ ಮಟ್ಟದ ಸಮ್ಮೇಳನ ಭಾರತದ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಐಕ್ಯತೆ ಸಮಸ್ಯೆಗಳ ಮತ್ತು ಸವಾಲುಗಳನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಕಡೆ ಮಾತನಾಡಿರುವ ಮಾನ್ಯ ಕುಲಪತಿಗಳು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ನವದೆಹಲಿ ಸೋದರಿಯಂಥ ಪ್ರೊಫೆಸರ್ ಶಾಂತಿಶ್ರೀ ಪಂಡಿತ್ ಮೇಡಮ್ ಅವರೇ, ಇನ್ನೊಬ್ಬ ಸೋದರ ಸಿಂಡಿಕೇಟ್ನ ಸದಸ್ಯರಾದಂಥ ಶ್ರೀ ಗಂಗಾಧರ ನಾಯಕ್ ಸರ್ ಅವರೇ, ಕುಲಪತಿಗಳಾದಂಥ ಹಿರಿಯರಾದಂಥ ಶ್ರೀ ದಯಾನಂದ ಅಕ್ಷರ್ ಸರ್ ಅವರು, ವಿದ್ಯಾ ವಿಷಯಕ ಪರಿಷತ್ನ ಸದಸ್ಯರು
ವಿಶ್ವವಿದ್ಯಾಲಯ ಕಲಬುರಗಿ ಪ್ರೊಫೆಸರ್ ಬಾಬಣ್ಣ ಅವರು, ಹೂವಿನ ಸರ್ ಅವರೇ, ಹೂವಿನ ಬಾವಿ ಸರ್ ಅವರೇ, ಮುಖ್ಯಸ್ಥರು ರಾಜ್ಯಶಾಸ್ತ್ರ ಅಧ್ಯಯನದ ಪ್ರೊಫೆಸರ್ ಶ್ರೀ ಗುರು ಶ್ರೀ ರಾಮು ಸರ್ ಅವರೇ, RLM ಪಾಟೀಲ್ ಸರ್ ಅವರೇ, ಡಾಕ್ಟರ್ PS ಸೊಪ್ಪಣ್ಣ ಸರ್ ಅವರೇ, ಡಾಕ್ಟರ್ SS ಬಸವನ್ ಸರ್ ಅವರೇ, ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಸರ್ ಅವರೇ, ಪ್ರೊಫೆಸರ್ ಅಂತ ಚಂದ್ರಕಾಂತ್ ವ್ಯಾಕರಣ ಸರ್ ಅವರೇ, ಮತ್ತು ಎಲ್ಲ ಪತ್ರಕರ್ತ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಸಹೋದರರೇ, ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಹಿರಿಯರು, ಸಹೋದರರು ಮತ್ತು ಸಹೋದರಿಯರು, ಕಾರ್ಯಕ್ರಮ ಆಗಮಿಸಿದಂಥ ಅನೇಕ ಕಡೆ ಆಗಮಿಸಿದಂಥ ಎಲ್ಲ ನನ್ನ ಹಿರಿಯ ಸಹೋದರರು ಎಲ್ಲರೂ ಕೂಡ ನಮಸ್ಕಾರಗಳು. ಇವತ್ತು ಯೂನಿವರ್ಸಿಟಿಯಲ್ಲಿ ರಾಷ್ಟ್ರೀಯ ಭವ್ಯಕತೆಯ ಕಾರ್ಯಕ್ರಮದ ಭಾರತ ದೇಶದ ಇಡೀ ವಿಶ್ವದಲ್ಲೇ ಭವ್ಯಕತೆಯನ್ನು ಪ್ರಚಾರ ಮಾಡಿಸಿದ ಏಕೈಕ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತ ದೇಶವು ಇಡೀ ವಿಶ್ವಕ್ಕೆ ಉತ್ತಮ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನು ತಿಳಿಸಿಕೊಟ್ಟ ರಾಷ್ಟ್ರವಾಗಿದೆ. ಭಾರತವು ಹಲವಾರು ಧರ್ಮಗಳು, ಜಾತಿ, ಪಂಥ, ಸಂಸ್ಕೃತಿ, ಜನಾಂಗ, ಭಾಷೆ, ಉಡುಗೆ ತೊಡುಗೆಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಕೆಲವು ಶಕ್ತಿಗಳ ಧರ್ಮ, ಜಾತಿ, ಕುಲ, ಭಾಷೆಯ ಆಧಾರದ ಮೇಲೆ ಜನರನ್ನು ವಿಭಜಿಸಿ ರಾಷ್ಟ್ರದ ಸಮಗ್ರತೆ ಮತ್ತು ಏಕತೆಯನ್ನು ಛಿದ್ರಗೊಳಿಸುತ್ತಿರುವ ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಇಂಥ ಸವಾಲುಗಳನ್ನು ಎದುರಿಸಿದ ಭಾರತದ ಸಮಗ್ರತೆಯನ್ನು ರಕ್ಷಿಸುವುದು ಪ್ರತಿಯೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಕರ್ತವ್ಯವಾಗಿದೆ. ದೇಶವನ್ನು ಒಂದಾಗಿ ಮಾಡುವಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಉತ್ತಮ ಪಾತ್ರವನ್ನು ವಹಿಸುತ್ತದೆ. ಸಮಾಜದ ಪ್ರತಿಯೊಂದು ವರ್ಗವನ್ನು ಒಗ್ಗೂಡಿಸುವುದರಿಂದ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ ಸಂಭವಿಸುತ್ತದೆ. ಇದು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶವನ್ನು ಒದಗಿಸುತ್ತದೆ. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ವಿಷಯದಲ್ಲಿ ಸಮಾನ ವೇದಿಕೆಯನ್ನು ನೀಡುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಲು ಸಹಾಯ ಮಾಡುತ್ತದೆ ಮತ್ತು ಯಾವುದೇ ಹಸ್ತಕ್ಷೇಪವಿಲ್ಲದೆ ಅವರದೇ ರೀತಿಯಲ್ಲಿ ಜೀವನವನ್ನು ನಡೆಸುವ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹೀಗಾಗಿ ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯ ಭಾವೈಕ್ಯತೆ ಅತ್ಯಗತ್ಯವಾಗಿದೆ. ಪ್ರಾಚೀನ ಕಾಲದಿಂದಲೂ ಭಾರತ ಕಂಡ ತನ್ನ ಒಡಲಲ್ಲಿ ಹಲವಾರು ಧರ್ಮ, ಜನಾಂಗ, ಭಾಷೆ ಮತ್ತು ಸಂಸ್ಕೃತಿಯನ್ನು ಒದಗಿಸಿಕೊಂಡಿದ್ದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಇಂದು ಭಾರತ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಯಶಸ್ವಿಯಾಗಿದೆ ಎಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವ ಭಾವೈಕ್ಯತೆ, ರಾಷ್ಟ್ರೀಯತೆ, ಸಹೋದರತೆ, ಸಮಗ್ರತೆ. ಆದರೆ ಇಂದು ನಾವು ನಮ್ಮ ಸಂವಿಧಾನದ ಆಸೆಯಂತೆ ಎಲ್ಲರೂ ಒಟ್ಟಾಗಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದಿಂದ ಇರುವಂತೆ ನಿರ್ದೇಶಿಸಿದರೂ ನಾವು ಕೋಮವಾದಂಥ ಕೆಟ್ಟ ಪೀಳಿಗೆಗಳನ್ನು ಒಳಗಾಗಿ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮರೆತು ಬಿಟ್ಟಿದ್ದೇವೆ. ಭಾರತ ವಿವಿಧತೆಯಲ್ಲಿ ಏಕತೆಯಲ್ಲಿ ದುಡ್ಡು ಜನರ ಶಾಂತಿ ಮತ್ತು ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದಾರೆ. ಆದರೆ ಕೆಲವು ಶಕ್ತಿಗಳಿಂದ ನಮ್ಮ ರಾಷ್ಟ್ರದ ಏಕತೆ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿದೆ. ಕೆಲವು ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ತಮ್ಮ ಸ್ವಾರ್ಥ ಹಾಗೂ ಅಧಿಕಾರಕ್ಕಾಗಿ ವಿವಿಧ ಧರ್ಮಗಳನ್ನು, ಜಾತಿಗಳನ್ನು, ಜನಗಳನ್ನು, ಭಾಷೆಯ ಪಂಗಡ, ಕೋಮಗಳು ಅದರ ಮೇಲೆ ಇಡೀ ನಮ್ಮ ಭಾರತೀಯ ಜನರ ಮನಸ್ಸುಗಳನ್ನು ಒಡೆದು ಛಿದ್ರಗೊಳಿಸುತ್ತಿದೆ. ಇದು ನಮ್ಮ ದೇಶದ ಸಮಗ್ರತೆ ಮತ್ತು ಐಕ್ಯತೆಗೆ ದೊಡ್ಡ ಸವಾಲಾಗಿದೆ. ಭಾರತವು ಹಲವಾರು ಪ್ರದೇಶಗಳಿಂದ ಕೂಡಿದೆ. ಪ್ರತಿಯೊಂದು ಪ್ರದೇಶದ ಸಂಸ್ಕೃತಿ, ಭಾಷೆ ವಿಭಿನ್ನವಾಗಿದ್ದು ಪ್ರತಿಯೊಂದು ಪ್ರದೇಶದ ತನ್ನ ಶ್ರೇಷ್ಠತೆಯನ್ನು ಹೊಂದಿದೆ. ಈ ಪ್ರದೇಶಗಳ ಕೆಲವು ಬೇಡಿಕೆಗಳು ಮತ್ತು ಅಗತ್ಯತೆಗಳು ರಾಷ್ಟ್ರೀಯ ಸಮಗ್ರತೆಗೆ ಮತ್ತು ಏಕತೆಗೆ ವಿರುದ್ಧವಾಗಿರುತ್ತದೆ. ಇದು ರಾಷ್ಟ್ರೀಯ ಏಕತೆಗೆ ತೊಡಕಾಗುತ್ತದೆ. ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಐತಿಹಾಸಿಕ ಮತ್ತು ಭೌಗೋಳಿಕ ಕಾರಣಗಳಿಂದಾಗಿ ಕೆಲವು ಪ್ರದೇಶಗಳು ಅಭಿವೃದ್ಧಿಯಾಗಿಲ್ಲ. ಇವುಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಪ್ರದೇಶಗಳಾಗಿವೆ. ಅಲ್ಲಿ ಕೈಗಾರಿಕಾ, ಕೃಷಿ ಕ್ಷೇತ್ರಗಳು ಅಭಿವೃದ್ಧಿಯಿಂದ ಜನರ ಬೇರೆ ಕಡೆ ವಲಸೆ ಹೋಗುತ್ತಾರೆ. ಅಭಿವೃದ್ಧಿಯ ಹೊಂದಿದ ರಾಜ್ಯದಲ್ಲಿ ಅವರಿಗೆ ಅಲ್ಲಿ ಅಸಮಾನತೆ ಮತ್ತು ಶೋಷಣೆ ನಡೆಯುತ್ತಿದೆ. ಇದರಿಂದ ದೇಶದ ಜನತೆಯಲ್ಲಿ ಏಕತೆ ತೊಂದರೆಯಾಗುತ್ತಿದೆ. ಇಂಥ ಸನ್ನಿವೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಹುಡುಗರನ್ನು ಹೋರಾಡಿಸಲು ಶ್ರಮಿಸಬೇಕು. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಮನುಷ್ಯರಂತೆ ಕಾಣುವಂತೆ ಮಾಡುವ ಮಹತ್ತರ ಜವಾಬ್ದಾರಿಯನ್ನು ನಮ್ಮ ಮೇಲಿದೆ. ಇಲ್ಲಿ ಯಾವುದೇ ರಾಜಕೀಯವನ್ನು ಬೆಳೆಸದೆ ಪಕ್ಷಭೇದ ಮರೆತು ಪ್ರತಿಯೊಬ್ಬರು ಇದರ ವಿರುದ್ಧ ಧ್ವನಿ ಎತ್ತಬೇಕು. ನಾನು ಕೇಳಿಕೊಳ್ಳುತ್ತಿದ್ದೇನೆ, ಭಾವೈಕ್ಯತೆ ಎಂದರೆ ಪ್ರತಿಯೊಬ್ಬರ ತಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಆಚರಣೆ ಮಾಡುವುದಲ್ಲ. ಪ್ರತಿಯಾಗಿ ಎಲ್ಲರ ಆಚರಣೆಯಲ್ಲಿ ತೊಡಗುವುದಾದರೆ ಹಾಗೆ ನೋಡಿದರೆ ನಮ್ಮಲ್ಲಿ ಹಲವಾರು ಹಬ್ಬಗಳನ್ನು ನಾವು ಯಾವುದೇ ಭೇದ ಭಾವವಿಲ್ಲದೆ ಆಚರಿಸುತ್ತೇವೆ. ಈ ಎಲ್ಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದರೆ ಈ ರೀತಿಯ ಸಮ್ಮೇಳನಗಳು ಅತಿ ಅವಶ್ಯಕತೆಯಾಗಿದ್ದು, ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಿದ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘಕ್ಕೆ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರದ
ರಾಜ್ಯಸಭೆಗೆ ಹೋಗೋಕ್ಕೆ ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಸರ್ಕಾರದಿಂದ 155 ಬೋಧಕ ಹುದ್ದೆಗಳನ್ನು ಅನುಮತಿ ನೀಡಿದ್ದಾರೆ. ಕೂಡಲೇ ಭರ್ತಿ ಮಾಡಿಕೊಳ್ಳಲು ಕಾರ್ಯನಿರ್ವಾಹಕರು ತರಬೇಕು. ಅದರಲ್ಲಿ ಏನಾದರೂ ಅಡೆತಡೆಗಳು ಆಗಲಾರದು. ಈಗಾಗಲೇ 25 ವರ್ಷದಿಂದ ಇಲ್ಲಿಯವರೆಗೆ ಬೋಧಕ ಮತ್ತು ಬೋಧಕರ ಹುದ್ದೆಗಳನ್ನು ನೇಮಕ ಮಾಡಿರುವುದಿಲ್ಲ. ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಗಮನ ತಂದು ಈಗಾಗಲೇ 155 ಪೋಸ್ಟ್ಗಳನ್ನು ಈಗಾಗಲೇ ಅಪ್ರೂವ್ ಕೂಡ ಕೊಟ್ಟಿದೆ. ಬರ್ತಗಳ ದಿನಗಳಲ್ಲಿ ವೈಸ್ ಚಾನ್ಸಲರಾದಂತಹ ಜೈನ ಅಕ್ಷರ್ ಅವರು, ನಾವು ಮತ್ತು ಅಶೋಕ್ ನಾರಾಯಣ್ ಅವರಾಗಲಿ ಎಲ್ಲರೂ ಕೂಡಿ ಬರ್ತಗಳ ದಿನಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಗೋಸ್ಕರ ನಾವು ಕೂಡ ಜೊತೆಗೆ ಇರ್ತೀವಿ ಅಂತಕ್ಕಂಥ ಕೂಡ ಹೇಳಿ ಇವತ್ತು ನನಗೂ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ನಾನು 2 ಮಾತು ಮುಗಿಸಿದ್ದೀನಿ. ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗವು ಕರ್ನಾಟಕ ರಾಜ್ಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ SP ಮತ್ತು JN ಬೋರಾ ಪದವಿ ಮಹಾವಿದ್ಯಾಲಯ ಸುರ್ಪುರ್ ಇವರ ಸಹಯೋಗದೊಂದಿಗೆ ಇಂದು ಮತ್ತು ನಾಳೆ 2 ದಿನಗಳ ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಈ 2 ದಿನಗಳ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮೂಲತಃ ಹಾಗೆ ನಮ್ಮ ರಾಷ್ಟ್ರದ ಪ್ರತಿಷ್ಠಿತ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಡಾಕ್ಟರ್ ಶಾಂತಿಶ್ರೀ ಪಂಡಿತ್ ಅವರ ಉಪಸ್ಥಿತಿಯನ್ನು ವಿಶೇಷ ಸಂದರ್ಭದಲ್ಲಿ ನಾನು ಗೌರವಿಸ್ತೇನೆ. ಹಾಗೆ ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಯುವ ನೆಚ್ಚಿನ ಶಾಸಕರು ಆದಂಥ ಇಂದಿನ ಈ ಸಮಾವೇಶದ ಉದ್ಘಾಟನೆ ಮಾಡಿದಂಥ ಶ್ರೀ ಬಸವರಾಜ್ ಶ್ರೀ ಮತ್ತಿನೂರವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು, ವಿದ್ಯಾವಿಷಯ ಪರಿಷತ್ ಸದಸ್ಯರು, ಹಾಗೆ ಕರ್ನಾಟಕ ರಾಜ್ಯ ರಾಜ್ಯಶಾಸ್ತ್ರ ಅಧ್ಯಾಪಕ ಸಂಘದ ವಿಶೇಷ ವಿವಿಧ ಪದಾಧಿಕಾರಿಗಳು, ಕುಲ ಸಚಿವರು, ಹಾಗೆ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ವಿಶೇಷವಾಗಿ ಈ ಸಮ್ಮೇಳನದಲ್ಲಿ ಭಾಳ ಸಂತೋಷವಾಗುತ್ತೆ ನೋಡೋದಕ್ಕೆ ರಾಜ್ಯಶಾಸ್ತ್ರ ವಿಭಾಗದ ನಮ್ಮ ಮಾಜಿ ಪ್ರಾಧ್ಯಾಪಕರಿಂದ ಪ್ರೊಫೆಸರ್ GN ಬೈಂದವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಹಾಗೆ ಪ್ರೊಫೆಸರ್ ಪಾಳೇಕರ್ ಇದ್ದಾರೆ. ಭಾಳ ಮುಖ್ಯವಾಗಿ ರಾಯಚೂರು ವಿಶ್ವವಿದ್ಯಾಲಯದ ಪ್ರಾರಂಭದ ನಂತರ ಪ್ರಥಮವಾಗಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಸಾದಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸ್ತಾ, ಹಾಗೆ ವಿವಿಧ ನಿಕಾಯಗಳ ಡೀನರು, ಮುಖ್ಯಸ್ಥರು, ಪ್ರಾಧ್ಯಾಪಕರು ಹಾಗೂ ನಗರದಿಂದ ಆಗಮಿಸಿದಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಆಗಮಿಸಿದಂಥ ಈ ಸಮ್ಮೇಳನದ ಎಲ್ಲ ಪಾರ್ಟಿಸಿಪೆಂಟ್ಸ್, ಡಿಯರ್ ಸ್ಟೂಡೆಂಟ್ಸ್ ಹಾಗೂ ವಿಶೇಷವಾಗಿ ಎಲ್ಲ ಸಮೂಹ ಮಾಧ್ಯಮದ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವಿಶ್ವವಿದ್ಯಾಲಯದ ವತಿಯಿಂದ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡ್ತೇನೆ. ಕಳೆದ 3-4 ತಿಂಗಳಿಂದ ಪರಿಶ್ರಮವನ್ನು ಮಾಡ್ತಾ ಈ ಒಂದು ರಾಜ್ಯ ಸಮ್ಮೇಳನ ಮಾಡಬೇಕು ಅನ್ನುವ ಒಂದು ಆಸಕ್ತಿಯಿಂದ ಈ ಸಮ್ಮೇಳನ ಕಾರಣಾಂತರದಿಂದ ಮುಂದೂಡಿ ಇಂದು ಜರುಗ್ತಾ ಇದೆ. ಅದಕ್ಕೆ ಕೈಜೋಡಿಸಿದಂಥ ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರುಗಳಿಗೂ ಹಾಗೂ ಮಹಾವಿದ್ಯಾಲಯಕ್ಕೂ ಅಭಿನಂದನೆಗಳನ್ನು ತಿಳಿಸ್ತಾ ಈ ಸಮ್ಮೇಳನದ ವಿಷಯ ಕುರಿತು ವಿಶೇಷವಾಗಿ ಬಹಳ ಸಂಕ್ಷಿಪ್ತವಾಗಿ ಸಂದೇಶವನ್ನು ನೀಡಿದಂಥ ಪ್ರೊಫೆಸರ್ ಶಾಂತಿಶ್ರೀ ಪಂಡಿತ್, Honorable Vice Chancellor of Jawaharlal Nehru University. Madam, I appreciate your valuable presence and also giving a very, very deep message on this occasion to the young faculty and the students of the political science. ಅವರು ಹೇಳಿದಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ.
ವೈವಿಧ್ಯತೆಯಲ್ಲಿ ಏಕತೆ. ಯೂನಿಟಿ ಇನ್ ಡೈವರ್ಸಿಟಿ ಇಸ್ ಎ ಗ್ರೇಟ್ ಯೂನಿಕ್ನೆಸ್ ಆಫ್ ಅ ಗ್ರೇಟ್ ನೇಷನ್. ನಮ್ಮ ಭಾರತೀಯ ಶ್ರೇಷ್ಠತೆಯೇ ಹಾಗೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಬಿಂಬಿಸುವ ನಮ್ಮ ಭಾರತೀಯ ಶ್ರೇಷ್ಠತೆಯೇ ಹಾಗೆ. ಬಹಳ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದಂಥ ಇಂದಿನ ಮುಖ್ಯ ಭಾಷಣಕಾರರು ಭಾಷೆ, ಧರ್ಮ ಮತ್ತು ವರ್ಗಗಳ ಈ ಎಲ್ಲವುಗಳ ಮಧ್ಯದಲ್ಲಿಯೂ ಕೂಡ ಒಂದು ಏಕತೆಯನ್ನು ನಾಡು, ರಾಷ್ಟ್ರ ಮತ್ತು ಇಡೀ ಸಮಾಜವನ್ನು ಏಕತೆಯ ರೂಪದಲ್ಲಿ ಅಭಿವೃದ್ಧಿಯತ್ತ, ಪ್ರಗತಿಯತ್ತ ಕೊಂಡೊಯ್ಯುತ್ತಿರುವ ವಿಶೇಷತೆ ನಮ್ಮ ದೇಶಕ್ಕೆ ಇರುವುದನ್ನು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು, ಸಂದೇಶವನ್ನು ನೀಡಿದ್ದಾರೆ. ಮೇಡಮ್, ರಿಯಲಿ ಥ್ಯಾಂಕ್ ಯು ವೆರಿ ಮಚ್. And I also appeal and request all the teachers, students, and very distinguished participants, particularly in the point of the political science subject, in view of the implementation of the National Education Policy 2020, I hope all of us are quite aware that Karnataka state is a leading state for having implementing this National Education Policy 2020. And the role of every discipline, the role of every subject in re-looking into the concepts of the subjects and then understanding the subjects and then delivering these subjects and these concepts to all the students in light of the development of the nation and the development of the state is utmost important. I appeal all the teachers for participating in this conference. Please, it is a time for each one of us to re-understand, redefine, re-look into our own discipline and the subject, how best it can be understood in a better way in the true spirit of the National Education Policy in terms of Indian ethos. ಭಾರತೀಯ ರಾಷ್ಟ್ರದ ಪಾರಂಪರಿಕ ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ಕಲಿತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಇನ್ನೊಮ್ಮೆ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ, ಅದನ್ನು ಪರಾಮರ್ಶೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಸಮ್ಮೇಳನ ತನ್ನ ಎಲ್ಲ ವಿಷಯಗಳನ್ನು ಬಹಳ ಪರಿಣಾಮಕಾರಿಯಾಗಿ, ಯಶಸ್ವಿಯಾಗಿ ಚರ್ಚೆ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮಾನ್ಯ ಶಾಸಕರಲ್ಲಿ ಒಂದು ಸಣ್ಣ ವಿನಂತಿ ಇದೆ, ಅವರಿಗೆ ವೈಯಕ್ತಿಕವಾಗಿ ಕೂಡ ಕೇಳಿದ್ದೇನೆ. ಇನ್ನೊಂದು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿ ಮಾಡಿಕೊಳ್ಳೋಣ ಅಂತಕ್ಕಂಥ ಒಂದು ವಿಷಯದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶಾಸಕರೇ, ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನ ಈ ನ್ಯಾಕ್ ಶ್ರೇಣಿಯ 3ನೇ ಆವೃತ್ತಿಯನ್ನು ಮುಗಿಸಿ ಈ 4ನೇ ಆವೃತ್ತಿಯ ಶ್ರೇಣಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದೇ ವರ್ಷದ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ನ್ಯಾಕ್ ಶ್ರೇಣಿಗೆ ಹೋಗ್ತಾ ಇದೆ. B+ ಶ್ರೇಣಿಯನ್ನು ಹೊಂದಿದ್ದ ಗುಲ್ಬರ್ಗ ವಿಶ್ವವಿದ್ಯಾಲಯ ಎ ಶ್ರೇಣಿಗೆ ತನ್ನ ಸಿದ್ಧತೆಯ ನಿಟ್ಟಿನಲ್ಲಿ ಹಲವಾರು ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಬೇಕಾಗಿದೆ. ವಿಶೇಷವಾಗಿ 1980ರಲ್ಲಿ ಸ್ಥಾಪನೆಯಾದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ 1970-75 ಮಧ್ಯೆ ಹಲವಾರು ಕಟ್ಟಡಗಳನ್ನು ಕಂಡಿದೆ, ರಸ್ತೆಗಳನ್ನು ನಿರ್ಮಾಣ ಮಾಡಿದೆ. ಸ್ವಲ್ಪ ಅವುಗಳ ಸುಧಾರಣೆ, ಸುಣ್ಣ ಬಣ್ಣ ಮತ್ತು ಬ್ಯೂಟಿಫಿಕೇಷನ್ಗಾಗಿ ಒಂದಿಷ್ಟು ವಿಶೇಷ ಅನುದಾನದ ಅವಶ್ಯಕತೆ ಇದೆ. ದಯಮಾಡಿ ಈ ಕ್ಷೇತ್ರದ ಶಾಸಕರಂತೆ ತಾವು ಸರ್ಕಾರದ ಮುಖಾಂತರ ಈ ಒಂದು ನ್ಯಾಕ್ ಸಿದ್ಧತೆಗಾಗಿ ವಿಶೇಷ ಒಂದು ಸ್ಪೆಷಲ್ ಪ್ಯಾಕೇಜಲ್ಲಿ ತಾವು ಸಹಕಾರಿ ಆಗಬೇಕು, ಸಹಾಯ ಮಾಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಮತ್ತೊಮ್ಮೆ I pay all the experts for participating in this, particularly the resource persons for participating in this conference for a very successful deliberation in achieving the objectives of this conference. With these few words, I thank once again all the resource persons and the guests of honors who are with us on this campus for these 2 days conference. Thank you very much. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಹೊಂದಿಸಲಿಕ್ಕೆ ನಾನು ಖುಷಿ ಆಗ್ತದೆ. ಈ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಯನ ಅಧ್ಯಾಪಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 2 ದಿನದ ಸಮ್ಮೇಳನಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ದೇಶದ ರಾಜಧಾನಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಮೇಡಮ್ ಶಾಂತಿಶ್ರೀ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಆಗಮಿಸಿ ನಮ್ಮ ದೇಶದ ವಿಷಯಗಳ ಬಗ್ಗೆ ಈ ಗರ್ಭದಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ
ವೃತ್ತಿ ಬಾಂಧವರಿಗೆ ಒಂದು ಕೈಯನ್ನು ಕೊಟ್ಟಿರ್ತಕ್ಕಂಥ ಜವಾಹರ್ಲಾಲ್ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಗುಲ್ಬರ್ಗಾ ಗ್ರಾಮೀಣ ಭಾಗದ ಯುವ ನಾಯಕರು ಮತ್ತು ಸಕ್ರಿಯ ಮತ್ತು ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ವಿಧಾನ ಸಭೆಯ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಮಂತಿಮೋತ್ಸವರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಬಹಳ ಹುಮ್ಮಸ್ಸಿನಿಂದ ಮತ್ತು ಬಹಳ ಆಸೆಯಿಂದ ಈ ಒಂದು ಸಮ್ಮೇಳನಕ್ಕೆ ಬರಲಿಕ್ಕೆ ಮತ್ತು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಮ್ಮ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ನಾನು ಅಂದರೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಒಪ್ಪಿಕೊಂಡಿದ್ದು ಹಲವಾರು ಕಾರಣಗಳಿಂದ ಇಲ್ಲಿ ರಾಜಧಾನಿಗಳಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಮ್ಮ ಸುರಪುರದ ಶಾಸಕರಾಗಿರ್ತಕ್ಕಂಥ ರಾಜುಗಳು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ರಾಜಶಾಸ್ತ್ರ ಅಧ್ಯಾಪಕರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಗಂಗಾಧರ ನಾಯಕರಿಗೂ ಮತ್ತು ವಿದ್ಯಾರ್ಥಿ ಸದಸ್ಯರಾಗಿರ್ತಕ್ಕಂಥ ಬಾಬಾ ಹೂಮಯ್ಯವರಿಗೂ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಎಸ್ಎನ ಕುಲಪತಿಗಳಾಗಿರ್ತಕ್ಕಂಥ ನಮ್ಮ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ದಯಾನಂದ ರಿಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಷ್ಟ್ರ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀರಾಮ್ ಸರ್ ಅವರಿಗೆ, ಅದೇ ರೀತಿಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂದ್ರಕಾಂತ್ ಯಾದವ್ ಸರ್ ಅವರಿಗೆ, ಅದೇ ರೀತಿ ನಮ್ಮ ಸಂಘದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಪ್ರಕಾಶ್ ರವಿಕುಮಾರ್ ಅವರಿಗೆ, ಅದೇ ರೀತಿ ಫೌಂಡರ್ ರಾಜಶಾಸ್ತ್ರ ಅಧ್ಯಾಪಕರಾಗಿರ್ತಕ್ಕಂಥ ಆನಂದ್ ಪಾಟೀಲ್ ಸರ್ ಅವರಿಗೂ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ವಿ.ಟಿ. ಕಾಮಲ್ ಸರ್ ಅವರಿಗೂ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಿ.ಎಸ್. ಅವರಿಗೂ, ಅದೇ ರೀತಿ ಹೆಡ್ರಾಜ್ ಆಗಿರ್ತಕ್ಕಂಥ ವೆಂಕಟೇಶ್ ಹೇರಿಗೆ ಅವರಿಗೂ, ಎಲ್ಲ ನಮ್ಮ ಸಂಘದ ಕಾರ್ಯದರ್ಶಿಗಳಿಗೂ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತು ಮುಂಬೈನಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಪ್ರೊಫೆಸರ್ ಆಜಾದಿ ಅವರಿಗೆ, ಪ್ರೊಫೆಸರ್ ಬೈಲ್ ಸರ್ ಅವರಿಗೆ ಮತ್ತು ಮೈಸೂರಿನಲ್ಲಿ ಬಂದಿರತಕ್ಕಂಥ ಪ್ರೊಫೆಸರ್ ರಾಜಚಂದ್ರ ಸರ್ ಅವರಿಗೆ ಮತ್ತು ಇನ್ನಿತರ ಪ್ರಾಧ್ಯಾಪಕ ಬಂಧುಗಳಿಗೆ ಮತ್ತು ಡೆಲಿಗೇಟ್ಸ್ ಬಂದಿದ್ದಾರೆ ವಿಶ್ವವಿದ್ಯಾಲಯದಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಎಲ್ಲ ಒಂದು ವೃತ್ತಿ ಬಾಂಧವರಿಗೆ, ಪ್ರಾಧ್ಯಾಪಕ ಬಂಧುಗಳಿಗೆ, ಡೆಲಿಗೇಟ್ಸ್ಗಳಿಗೆ ನಾನು ಆರ್ಥಿಕವಾಗಿರ್ತಕ್ಕಂಥ ಒಂದು ವೈಯಕ್ತಿಕವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ, ರಾಜಶಾಸ್ತ್ರ ಅಧ್ಯಾಪಕರ ಪರವಾಗಿ, ಸಂಘದ ಪರವಾಗಿ ಧನ್ಯವಾದ ಹೇಳ್ತಾ ಈ ಭಾಷಣ ಮುಗಿಸಿ ನಮಸ್ಕಾರ. ರಾಜ್ಯಶಾಸ್ತ್ರ ಅಸೋಸಿಯೇಷನ್ ಮತ್ತೊಮ್ಮೆ ಹುಟ್ಟು ಹಾಕಬೇಕು ಮರುಪೀಳಿಗೆ. ಕಳೆದ ಕೆಲವು ವರ್ಷಗಳಿಂದ ಅದು ನಿರಾಳಗತಿಯಲ್ಲಿ ಸಾಗ್ತಿತ್ತು. ಅದರೊಟ್ಟಿಗೆ ಅದು ಬಹಳ ಮುಖ್ಯವಾಗಿ ಒಂದು ಪ್ಯಾರಲಲ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಇದು ಕೂಡ ದಾರಿ ಮಾಡಿಕೊಟ್ಟಿತ್ತು. ಬಹಳಷ್ಟು ಜನ ಕೇಳೋಕೆ ಶುರು ಮಾಡಿದರು, ನಮ್ಮ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಎಲ್ಲಿ ಹೋಯಿತು, ಕಾಣೆ ಇಲ್ಲ, ಅದು ಯಾಕೆ ಮಾತನಾಡುವುದಿಲ್ಲ ಅಂತ. ಕಳೆದ ವರ್ಷದಿಂದ ಇದನ್ನು ಪುನಶ್ಚೇತನಗೊಳಿಸಲಿಕ್ಕಾಗಿ ರಾಮನು ಯಾಕೂರವರು ಬಹಳ ಶ್ರಮಪಟ್ಟಿದ್ದಾರೆ ಮತ್ತು ಹಾಗೆಯೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾಲೇಜು ಮಟ್ಟದ ಪ್ರಾಧ್ಯಾಪಕರು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅವರಿಗೆ ಕರ್ನಾಟಕದ ಸಮಸ್ತ ರಾಜ್ಯಶಾಸ್ತ್ರದ ಅಧ್ಯಾಪಕರ ಪರವಾಗಿ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಜಯಪ್ರಕಾಶ್ ನಾಮಿಕೊಂಡಿದ್ದಾರೆ, ಪ್ರೊಫೆಸರ್ ಆನಂದ್ ಪಾಟೀಲ್ ಇದ್ದಾರೆ, ನಮ್ಮ ರಾಜ್ಯಶಾಸ್ತ್ರದ ದಿಗ್ಗಜರಾದಂತಹ ಬಾಯಿಯವರು ಇದ್ದಾರೆ, ಹಾಗೂ ಉಳಿಯವರು ಇದ್ದಾರೆ, ಕಾಲೇಜಿನ ಸಹಾಯಕರು ಇದ್ದಾರೆ. ಇವರ ನಡುವೆ ಮಾತಾಡುವಷ್ಟು ಈಸಿ ಅಲ್ಲ. ನನಗೆ
ಪ್ರೊಫೆಸರ್ ಯಾಕೆ ಮಾತಾಡ್ತೀನಿ ನೀವು ರಾಷ್ಟ್ರೀಯತೆ ಬಗ್ಗೆ ನಾನೇ ರಾಷ್ಟ್ರೀಯ ಮೆಸೇಜ್ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲ ಅಂತ ನಾನು ಮಾತಾಡೋದು ವಿಷಯ ಒಂದು ಬಹಳ ವಿಶಿಷ್ಟವಾದ ಪರಿಕಲ್ಪನೆ ಹೊಸ ಪರಿಕಲ್ಪನೆಯಿಂದ ರಾಷ್ಟ್ರೀಯತೆಯನ್ನು ನೋಡಕ್ಕೆ ಸಾಧ್ಯ ಇದೆ ಇವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಇವತ್ತಿನ ಸಂದರ್ಭದ ಚರ್ಚೆ ಏನಿದೆ ಅದು 3 ಶ್ರೇಣಿಗಳ ನಡುವೆ ಚರ್ಚೆ. ಅದು ಕಾಂಪೋಸಿಟ್ ಕಲ್ಚರ್ನ ನ್ಯಾಷನಲಿಸಮ್ ಒಂದು ಅಥವಾ ಲಿಬರಲ್ ನ್ಯಾಷನಲಿಸಮ್ ಒಂದು ಕಲ್ಪನೆ. ಎರಡನ್ನೂ ಕಲ್ಚರಲ್ ನ್ಯಾಷನಲಿಸಮ್ನ ಕಲ್ಪನೆ ಇದೆ, ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಇದೆ. ಮೂರನೇದು ಧಾರ್ಮಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ. ಇದಕ್ಕೆ ಹೊರತಾಗಿ ಬೇರೆ ರಾಷ್ಟ್ರೀಯತೆಯನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಸಚಿವರಾಗಿರುವಂಥ ಅದು ಜಾತಿಯ ಮೇಲೆ ನಿಂತುಕೊಂಡಿರಲ್ಲ, ಅದು ಕಟ್ಟಕ್ಕೆ ಸಾಧ್ಯ ಇಲ್ಲ. ನನಗೆ ಯಾರು ಕಟ್ಟಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳಿದ್ರೆ ಬಹುಶಃ ಇತ್ತೀಚಿನ ಇದು ರೈತರ ಹೋರಾಟಗಳನ್ನು ನೋಡುವಾಗ ಸಾಧ್ಯತೆ ಇದೆ ಅಂತ ಭಾವಿಸ್ತೇನೆ. ಅವರಿಗೆ ಬಹಳ ಮುಖ್ಯವಾಗಿ ಟೆಕ್ಸ್ಚರ್ ಅನಾಲಿಸಿಸ್ ಅನ್ನು ಕೊಡ್ತೀನಿ, ಹೇಗೆ ರಾಷ್ಟ್ರೀಯ ಹೋರಾಟಗಳನ್ನು ಪರಿಕಲ್ಪಿಸ್ತಾರೆ. ಅದಕ್ಕೆ ವಿಭಿನ್ನವಾದ ಮತ್ತೊಂದು ಇತ್ತು, 4 ದಾರಿಗಳಿತ್ತು. ಜಿ ಅಲೋಷನ್ಸ್ ಹೇಳೋದನ್ನೇ ನಮ್ಮ ರಾಷ್ಟ್ರೀಯತೆಯಲ್ಲಿ ಬಹಳಷ್ಟು ದಾರಿಗಳಿತ್ತು. many streams of nationalism. Nationalism without a nation ಅಂತ ಒಂದು ಪುಸ್ತಕ ಇದೆ. ಒಂದು ರಾಷ್ಟ್ರೀಯತೆ ಇರೋ ರಾಷ್ಟ್ರ ಇಲ್ಲದೆ ರಾಷ್ಟ್ರೀಯತೆ ಇತ್ತು, ಪರಿಕಲ್ಪನೆ ಇತ್ತು ಎಂಬುದು. ದಾರಿಗಳಿತ್ತು, ದಾರಿಗಳು. ಅಲ್ಲಿ ಮತ್ತೊಂದು ದಾರಿ ಕೂಡ ಇರ್ತದೆ, ಮಾರ್ಕ್ಸಿಯನ್ ದಾರಿ ಇದೆ. ಮಾರ್ಕ್ಸ್ವಾದಿ ಚಿಂತನೆಗಳ ದಾರಿ. ಅವರು ಹೇಗೆ ನೋಡಿದ್ರು, ಅವರು ನೋಡುವಂತಹ ಪರಿಕಲ್ಪನೆಗಳು ಮತ್ತು ಡೈರೆಕ್ಟಲ್ಲಿ ನೋಡಿದಂಥ ಪರಿಕಲ್ಪನೆಗಳನ್ನು ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಅವರು ಕೂಡ ಭಾರತದ ರಾಷ್ಟ್ರೀಯ ಪರಿಕಲ್ಪನೆ ಬಗ್ಗೆ ಫೋಕಸ್ ಕೂಡ ಮಾಡಿದ್ರು. ಈ ರಾಷ್ಟ್ರೀಯ ಪರಿಕಲ್ಪನೆ ಬಗ್ಗೆ ಒಳಗಿನ ಚರ್ಚೆಗಳನ್ನು ಕೂಡ ಮಾಡಬೇಕು. ರಾಷ್ಟ್ರ ಪರಿಕಲ್ಪನೆ ಮತ್ತು ರಾಷ್ಟ್ರೀಯ ಪರಿಕಲ್ಪನೆ ಚರ್ಚೆಗಳನ್ನು ಕೂಡ ಮಾಡಬೇಕು. ನಾವು ಮುಖ್ಯವಾಗಿ ಅಮೆರಿಕ ಮತ್ತು ಜಗತ್ತಿನ ನಡುವಿನ ಚರ್ಚೆ ಒಂದು ಕೊರೋನಾ ಕಾಂಪ್ಲೆಕ್ಸ್ ಅಲ್ಲಿ ಒಂದು ರಾಷ್ಟ್ರೀಯತೆ ಹೇಗೆ ಇರಲಿಕ್ಕೆ ಸಾಧ್ಯ ಇದೆ, ಯಾರು ಅದನ್ನು ಇಟ್ಟುಕೊಳ್ಳಕ್ಕೆ ಸಾಧ್ಯ ಇದೆ. ಅದೇ ರೀತಿ ಒಬ್ಬ ಮಾರ್ಕ್ಸ್ವಾದಿ ಚಿಂತಕನಾಗಿ ತದನಂತರ ರಾಡಿಕಲ್ ಹ್ಯೂಮನಿಸ್ಟ್ ಆಗಿ ಬೆಳೆದಂಥ ವ್ಯಕ್ತಿ ಕೊನೆ ಕಾಲದಲ್ಲಿ ರಾಡಿಕಲ್ ಹ್ಯೂಮನಿಸ್ಟ್ ಆಗಿ ಅವರು ಇಡೀ ರಾಷ್ಟ್ರೀಯ ಪರಿಕಲ್ಪನೆ ಹೇಗಿರುವುದು ಅದರಲ್ಲಿ ಬಹಳ ಮುಖ್ಯವಾಗಿ ಈ ರಾಷ್ಟ್ರೀಯತೆಯನ್ನು ಯಾರು ಇಟ್ಟುಕೊಳ್ಬೋದು, ಅದರ ನಾಯಕತ್ವವನ್ನು ಯಾರು ಪಡೆದುಕೊಳ್ಬೋದು, ನನಗೆ ಬಹಳ ಮುಖ್ಯವಾಗುತ್ತದೆ. ಆ ಪ್ರಶ್ನೆಗಳು ಬಹಳ ಮುಖ್ಯವಾಗುತ್ತದೆ. ಯಾಕೆ ಈ ರಾಷ್ಟ್ರೀಯತೆಗಳ ಪ್ರಶ್ನೆಗಳು ಬರುತ್ತೆ? ರಾಡಿಕಲ್ ಅಥವಾ ಹಂಸಾರವಿ ಅಂತ ವ್ಯಕ್ತಿಗಳು ರಾಷ್ಟ್ರೀಯತೆಯನ್ನು ಬಂದಾಗ ಒಂದು ವರ್ಗದಲ್ಲಿ ಮಾತಾಡ್ತಾರೆ. ವರ್ಗದ ರಾಷ್ಟ್ರೀಯತೆ ಇದೆಯಾ ಅಂತ. ಅದು ಜಾತಿಯ ರಾಷ್ಟ್ರೀಯತೆ ಇಲ್ಲ, ಅದು ವಿಶಿಷ್ಟವಾಗಿದ್ದ ರಾಷ್ಟ್ರೀಯತೆ. ವಿಶಿಷ್ಟ ಅಂತಂದ್ರೆ ಅದು ವಿಭಿನ್ನವಾಗಿದ್ದ ರಾಷ್ಟ್ರೀಯತೆ. ಅದು ಶಾಲೆಯಲ್ಲಿ ಕೂಡ ಶಾಲೆಯ ಆರ್ಗ್ಯುಮೆಂಟ್ ಕೂಡ ಬರುತ್ತೆ. ಶಾಲೆ ಕೂಡ ಹೇಳ್ತಾರೆ ಹೇಳಿದ್ರೆ ಒಂದು ರಾಷ್ಟ್ರೀಯತೆ ಏನಿದೆ ಅದು ಒಂದು ರೂಪದ ರಾಷ್ಟ್ರೀಯತೆ ಇರುವುದಿಲ್ಲ ಅಂತ ಹೇಳಿ. ಯಾಕಂದರೆ ಅಲ್ಲಿನ ಕಂಡೀಷನ್ಸ್ಗಳಾಗಿ ಜಾಗತಿಕ ಕಂಡೀಷನ್ಸ್ಗಳಾಗಿ ಅದನ್ನು ಕಾಟ್ಸಿ ಕೂಡ ಮಾತಾಡ್ತಾರೆ. ಅದನ್ನು ಭಾರತ ಸಂದರ್ಭದಲ್ಲಿ ಈ ಒಂದು ಬ್ಯಾರಿಕಲ್ ಕೂಡ ಮಾತಾಡ್ತಾರೆ. ನನ್ನ ನಾಲ್ಕು ಬ್ಯಾರಿಕಲ್ ತಂದೆ ಅಂದರೆ ಬ್ಯಾರಿಕಲ್ನ ಆರ್ಗ್ಯುಮೆಂಟ್ ಒಂದು ಎಳೆ ಅದು ಸ್ಟಾಲಿನ ಆರ್ಗ್ಯುಮೆಂಟ್ ಇದೆ. ಈಗ ಬ್ಯಾರಿಕಲ್ 3 ಅವರು ಮಾರ್ಕ್ಸಿಸ್ಟ್ ಅಲ್ಲ, ಅವರು ಲಿಬರಲ್ ಥಿಂಕರ್.
ಅವರ ಆರ್ಗ್ಯುಮೆಂಟ್ ಏನಿದೆ ಅದು ಆರ್ಗ್ಯುಮೆಂಟ್ ಸ್ಟಾಲಿನ್ ಆರ್ಗ್ಯುಮೆಂಟ್ ಕೂಡ ಬರುತ್ತೆ. ಅವರ ಆರ್ಗ್ಯುಮೆಂಟ್ ರೈತುವರ ಆರ್ಗ್ಯುಮೆಂಟ್ ಸಬಾರ್ಡಿನೇಟ್ ಸ್ಟಡೀಸ್ ಆರ್ಗ್ಯುಮೆಂಟ್ ಇಂದಲೂ ಕೂಡ ಬರುತ್ತೆ. ನಾನು ಯಾಕೆ ಸಬಾರ್ಡಿನೇಟ್ ಸ್ಟಡೀಸ್ ಅಂತಂದರೆ ಇದೊಂದು ಆಲ್ಟರ್ನೇಟಿವ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಬಗ್ಗೆ ನ್ಯಾಷನಲಿಸಂ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಧಾರ್ಮಿಕ ನೀವು ಮಾತನಾಡುವಂಥದ್ದು ಏನಿದೆ ಒಂದು ಹಂಸಾರವಿ ಅವರಿಗೂ ಕೂಡ 60ರ ದಶಕದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವರು ಮಾತನಾಡಿದ್ದೇನೆಂದ್ರೆ ಮತ್ತು ಸಾರಿ ಮಾತಾಡ್ತಾರೆ ರೀತಿ ಸಾರಿ ಏನ್ ಹೇಳ್ತಾರೆ, ಜಗತ್ತಿನಲ್ಲಿ ಒಂದೇ ರೂಪದ ಏಕರೂಪದ ರಾಷ್ಟ್ರೀಯತೆ ಇಲ್ಲ. ಇದು ರಾಷ್ಟ್ರೀಯತೆ ಬಗ್ಗೆ ಒಂದು ರಾಷ್ಟ್ರದ ಬಗ್ಗೆ ಪರಿಕಲ್ಪನೆ ಬಗ್ಗೆ ನಾವು ಮಾತನಾಡುವಾಗ ನನಗೆ ಬಹಳ ಮುಖ್ಯವಾಗಿಸುವುದು ಆಂಡರ್ಸನ್ ಆರ್ಗ್ಯುಮೆಂಟ್. ಅವನು ಏನ್ ಹೇಳ್ತಾನೆ, ಇದೊಂದು ಇಮ್ಯಾಜಿನ್ ಕಮ್ಯುನಿಟಿ ಅಂತೇಳಿ ರಾಷ್ಟ್ರೀಯ ಮತ್ತು ಇಮ್ಯಾಜಿನ್ ಕಮ್ಯುನಿಟಿ, ರಾಷ್ಟ್ರೀಯ ಇಮ್ಯಾಜಿನ್ ಕಮ್ಯುನಿಟಿ ತನ್ನೆತಾನೇ ಕಲ್ಪಿಸಿಕೊಳ್ಳುವಂತಹ ಕಮ್ಯುನಿಟಿ. ಅದು ಕಲ್ಪಿಸುವಂತಹ ಕಮ್ಯುನಿಟಿ ಯಾವ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುತ್ತೆ, ಇದೊಂದು ಪ್ರಶ್ನೆ ಇದೆ. ಭಾರತ ಸಂದರ್ಭದಲ್ಲಿ ತನ್ನೇ ತಾನು ಪರಿಕಲ್ಪಿಸುವಂತಹ ಕಮ್ಯುನಿಟಿ ಯಾವ ಸಂದರ್ಭದಲ್ಲಿ ಹುಟ್ಟಿದೆ? ಉದಾಹರಣೆಗೆ ಈಗ ಲಿಬರಲ್ ನ್ಯಾಷನಲಿಸಂ ಬಗ್ಗೆ ಮಾತನಾಡುವಂತಹ ನೆಹರುವಿನ ಎರಡು ಪುಸ್ತಕಗಳನ್ನು ತೆಗೆದುಕೊಳ್ತೀವಿ, ದಿ ಸ್ಟೋರಿ ಆಫ್ ಇಂಡಿಯಾ ಮತ್ತು ಗ್ಲಿಂಪ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟರಿ. ನೆಹರು ಪಕ್ಕ ಲಿಬರಲ್ ಗೊತ್ತಿದೆ. ನೆಹರು ಗ್ಲಿಂಪ್ಸಸ್ ಆಫ್ ಇಂಡಿಯಾದಲ್ಲಿ ಹಿಸ್ಟರಿ ಆಫ್ ಇಂಡಿಯಾದಲ್ಲಿ ಮಾತನಾಡುವಂಥದ್ದು ಏನಂದ್ರೆ, ಭಾರತದ ಪರಿಕಲ್ಪನೆ ಎನ್ನುವುದು ಅದು ಒಂದೇ ಹುಟ್ಟಿದಲ್ಲ. ಅದು ಮಾರ್ಕ್ಸಿಸ್ಟ್ಗಳು ಮಾತಾಡುವ ರೀತಿಯಲ್ಲಿ ಕೊಲೋನಿಯಲ್ ಕಾಂಟೆಕ್ಸ್ಟ್ ಹುಟ್ಟಿಕೊಂಡಂಥದ್ದಲ್ಲ. ಅದೆಲ್ಲವೂ ಕೂಡ ಇಮ್ಯಾಜಿನ್ ಪರ್ಸೆಪ್ಷನ್ಗಳನ್ನು ಬಹಳ ವರ್ಷಗಳ ಕಾಲದಲ್ಲಿ ಭಾರತದ ಸಂಸ್ಕೃತಿಯ ಪ್ರೊಡಕ್ಷನ್ ಕಾಲದಲ್ಲಿ ಅದು ಕಲ್ಪಿಸಿಕೊಟ್ಟಿತ್ತು. ಕಥೆಗಳು ಒಂದು ರಾಷ್ಟ್ರೀಯ ಒಂದು ಕಥೆ ಒಂದು ರಾಷ್ಟ್ರೀಯ ಕಥೆಯಾಗುವಂಥದ್ದು, ಇಮ್ಯಾಜಿನ್ ಕಥೆಯಾಗುವಂಥದ್ದು, ಪರಿಕಲ್ಪನೆ ಆಗುವಂಥದ್ದು, ಒಂದು ಸಂಸ್ಕೃತಿ ಅದರ ಒಂದು ವಾದ ಅದು ಯೂನಿವರ್ಸಲ್ ವಾದವಾಗುವಂಥದ್ದು. ನಮ್ಮದು ಪ್ರೀ ಕೊಲೋನಿಯಲ್ ಪೀರಿಯಡ್ನ GDP was much more than the British. What if we exported not was at 1.3 trillion ವಿಚಾರಗಳನ್ನು ಮಂಡನೆ ಮಾಡಿ ಬಹಳಷ್ಟು ಪರಿಣಾಮಕಾರಿಯಾದಂಥ ಒಂದು ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ನನಗೇನು ಅನಿಸುತ್ತೆ, ಇದು ಬರೀ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಎಲ್ಲ ವಿಷಯಗಳ ವಿದ್ಯಾರ್ಥಿಗಳಿಗೆ ಇವರಲ್ಲಿ ಒಂದು ಭಾಷಣದ ಅವಶ್ಯಕತೆ ಇದೆ ಇಂದಿನ ಒಂದು ಪರಿಸ್ಥಿತಿಯಲ್ಲಿ. ಯಾಕಂತಂದ್ರೆ ನ್ಯಾಷನಲಿಸಮ್ ಅದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಪರಿಚಯ ಇಲ್ಲ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಮುಜಾಫರ್ ಅಸಾದಿಯವರ ಒಂದು ಭಾಷಣದ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈ 2 ದಿನದ ರಾಜ್ಯ ಮಟ್ಟದ ಸಮ್ಮೇಳನದ ಮೊದಲ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಮುಜಾಫರ್ ಅಸಾದಿ ಸರ್ ಮೈಸೂರು ವಿಶ್ವವಿದ್ಯಾಲಯ ಮೈಸೂರಿಗೆ ತುಂಬ ಮಾರ್ಮಿಕವಾದಂಥ ವಿಚಾರಗಳನ್ನು ನಮಗೆ ಹೇಳಿದ್ದಕ್ಕಾಗಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹಾಗೂ ಕನ್ನಡ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಪ್ರಥಮ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗುರುಗಳು ಆಗಿರುವಂತಹ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಎಸ್ ಎ ಪಾಳಕರ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಶಾಸ್ತ್ರ ಅಧ್ಯಾಪಕರ ಸಂಘ ಇವತ್ತು 5 ಗಂಟೆಗೆ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಪಾಲ್ಗೊಳ್ತಕ್ಕಂಥ ಪದಾಧಿಕಾರಿಗಳ ಹೆಸರನ್ನು ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಸಭೆ ಕೂಡ ಇಲ್ಲೇ ಇರ್ತಾರೆ. ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ಸುಸ್ವಾಮಿಯವರು,
ಆನರಬಲ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಈ ಸಮ್ಮೇಳನದ ಡಾಕ್ಟರ್ ಜಿ ಶ್ರೀರಾಮುಲು ಸರ್ ಅವರು, ಫೌಂಡರ್ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಂಡಿ ಅವರು, ಡಾಕ್ಟರ್ ರಾಬರ್ಟ್ ಸರ್ ಅವರು ಫೌಂಡರ್ ಪ್ರೆಸಿಡೆಂಟು, ಪ್ರೊಫೆಸರ್ ಆರ್.ಎಲ್.ಎಂ. ಪಾಟೀಲ್ ಅವರು ಫೌಂಡರ್ ಹಾನರಬಲ್ ಪ್ರೆಸಿಡೆಂಟ್ ಸರ್ ಅವರು, ಜೊತೆಗೆ ಪ್ರೊಫೆಸರ್ ಲಕ್ಷ್ಮಣ್ ಬಿ.ಆರ್. ಅವರು ಅಸೋಸಿಯೇಟ್ ಪ್ರೊಫೆಸರ್, ಪ್ರಿನ್ಸಿಪಲ್ ವಿವೇಕಾನಂದ ಡಿಗ್ರಿ ಕಾಲೇಜ್, ರಾಜಾಜಿನಗರ, ಬೆಂಗಳೂರು, ಡಾಕ್ಟರ್ ನಾಗೇಶ್ ಕೆ.ಎನ್. ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗೌರ್ಮೆಂಟ್ ಪಿ.ಯು ಕಾಲೇಜ್, ಮಾಕಳಿ, ಚನ್ನಪಟ್ಟಣ. ಅದೇ ರೀತಿಯಾಗಿ ಜಂಟಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಅಣ್ಣಾಂಜನೇಯ ಡಿ.ಆರ್., ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್, ದ ಗೌರ್ಮೆಂಟ್ ಫೆಡರಲ್ ಕಾಲೇಜ್, ತಿಪಟೂರು, ಡಾಕ್ಟರ್ ಜಯಕುಮಾರ್ ಎಕ್ಸ್, ಲೆಕ್ಚರರ್ ಗೌರ್ಮೆಂಟ್ ಪಿ.ಯು ಕಾಲೇಜ್, ಹಂಗೋಡ, ಹುಣಸೂರು, ಟ್ರೆಸರರ್ ಆಗಿರ್ತಕ್ಕಂಥ ಪ್ರೊಫೆಸರ್ ವೈ ನೀರಡಿಗಿ, ಡಾಕ್ಟರ್ ಸಿದ್ದರಾಜು, ಪ್ರೊಫೆಸರ್ ಎನ್.ಪಿ. ಶ್ರೀನಿವಾಸಯ್ಯ, ಪ್ರೊಫೆಸರ್ ಜಿ.ಎಂ. ನಾಡಿಗೆ, ಪ್ರೊಫೆಸರ್ ಎಂ.ಜಿ. ಬೆಳಗೇರಿ, ಡಾಕ್ಟರ್ ಅಶೋಕ್ ಕುಮಾರ್ ಪಾಳೆ, ಡಾಕ್ಟರ್ ಬಸವರಾಜ್ ಬೆಂಗಳೂರು, ಪ್ರೊಫೆಸರ್ ಗಂಗಾಧರ್ ಕೋರಿ, ಪ್ರೊಫೆಸರ್ ಅಮರೇಗೌಡ, ಡಾಕ್ಟರ್ ಹನುಮಂತದಾಸನ್, ಡಾಕ್ಟರ್ ವಿಜಯಕುಮಾರ್ ಬಿ, ಪ್ರೊಫೆಸರ್ ರೆಹಮಾನ್, ಡಾಕ್ಟರ್ ಪ್ರಹ್ಲಾದಪ್ಪ. ದಯವಿಟ್ಟು 5 ಗಂಟೆಗೆ ಸಭೆ ಇದೆ, ಆ ಸಭೆ ಕೂಡ ಇಲ್ಲೇ ಆಗ್ತಾ ಇದೆ. ದಯವಿಟ್ಟು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಫೌಂಡರ್ ಸೆಕ್ರೆಟರಿ ಆಗಿರ್ತಕ್ಕಂಥ ಜಯಪ್ರಕಾಶ್ ಮಾವಿನಕುಂಡಿ ಸರ್ ಅವರು ಈಗಾಗಲೇ ಆದೇಶ ಮಾಡಿದ್ದಾರೆ.